ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರ್ತಕ್ಕಂತಹ 2 ಡಿಯರ್ ಅಂತಕ್ಕಂಥ ಒಂದು ಲೆಸನನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದೊಂದು ತುಂಬ ಫನ್ನಿಯಾಗಿರ್ತಕ್ಕಂತಹ ಸ್ಟೋರಿ ಆಗಿದೆ. ಬನ್ನಿ ಈಗ ಈ ಒಂದು ಸ್ಟೋರಿಯನ್ನು ಪ್ಯಾರಾಗ್ರಾಫ್ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ಯಾರಾಗ್ರಾಫ್. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ ಲೈಸ್ ಎ ಟೈನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನ್ಯಾಕೋ. ಎಸ್, ನಾವು ಈಗ ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥದ್ದು ಮೊನ್ಯಾಕೋ ಅಂತಕ್ಕಂಥ ಒಂದು ಕಿಂಗ್ಡಮ್ ಬಗ್ಗೆ. ಮತ್ತು ಈ ಒಂದು ಕಿಂಗ್ಡಮ್ ಅಥವಾ ಸಾಮ್ರಾಜ್ಯ ಎಲ್ಲಿತ್ತಪ್ಪ ಅಂದರೆ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ, ಅಂದರೆ ಫ್ರಾನ್ಸ್ ಮತ್ತು ಇಟಲಿ ದೇಶಗಳ ಬಾರ್ಡರಲ್ಲಿ ಈ ಒಂದು ಮೊನ್ಯಾಕೋ ಅಂತಕ್ಕಂತಹ ಕಿಂಗ್ಡಮ್ ಇತ್ತು. ಅದ್ರ ಜೊತೆಗೆ ನೋಡಿ, ಆನ್ ದ ಶೋರ್ ಆಫ್ ದ ಮೆಡಿಟರೇನಿಯನ್ ಸಿ, ಅಂದರೆ ಒಂದು ಮೆಡಿಟರೇನಿಯನ್ ಸಿ ಅಂತೇನು ಕರಿತೇವೋ ನಾವು, ಸಮುದ್ರ ಅಂತೇಳಿ ಕರಿತೇವಲ್ವ, ಆ ಒಂದು ಸಮುದ್ರದ ದಡದಲ್ಲಿ ಈ ಒಂದು ಸಣ್ಣ ಸಾಮ್ರಾಜ್ಯ ಇತ್ತು. ಟೈನಿ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಅಂತೇಳಿ. ಸೊ ಈ ಒಂದು ಮೊನ್ಯಾಕೋ ಅಂತಕ್ಕಂಥದ್ದು ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಆಗಿರುತ್ತೆ. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬೋಸ್ಟ್ ಮೋರ್ ಇನ್ಹ್ಯಾಬಿಟೆಂಟ್ಸ್ ದ್ಯಾನ್ ದಿಸ್ ಕಿಂಗ್ಡಮ್. ಅಂದರೆ ಈ ಒಂದು ಸಾಮ್ರಾಜ್ಯದಲ್ಲಿದ್ದಂತಹ ಒಂದು ಜನಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ, ಒಂದು ಸ್ಮಾಲ್ ಕಂಟ್ರಿ ಟೌನ್ ಏನಿರುತ್ತೆ ಅಂದರೆ ಒಂದು ಪಟ್ಟಣ ಅಥವಾ ಒಂದು ಸಿಟಿ ಎಷ್ಟಿರುತ್ತಲ್ವ, ಆ ಸಿಟಿಯ ಒಳಗಡೆ ವಾಸ ಮಾಡ್ತಕ್ಕಂತಹ ಜನಗಳ ಸಂಖ್ಯೆಗಿಂತನೂ ಕಡಿಮೆನೇ ಈ ಒಂದು ಸಾಮ್ರಾಜ್ಯದಲ್ಲಿ ಜನರ ಸಂಖ್ಯೆ ಇತ್ತು ಅಂತೇಳಿ ಹೇಳ್ಬೋದು. ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000 ಆಫ್ ದೆಮ್ ಆಲ್ ಟೋಲ್ಡ್. ಅಂದರೆ ಅಲ್ಲಿ ವಾಸವಾಗಿರ್ತಕ್ಕಂತಹ ಜನಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಕೇವಲ 7,000, ಅಂದರೆ 7,000 ಮಾತ್ರ ಇತ್ತು. ಆ್ಯಂಡ್ ಇಫ್ ಆಲ್ ದ ಲ್ಯಾಂಡ್ ಇನ್ ದ ಕಿಂಗ್ಡಮ್ ವರ್ ಡಿವೈಡೆಡ್ ದೇರ್ ವುಡ್ ನಾಟ್ ಬಿ ಆ್ಯನ್ ಏಕರ್ ಫಾರ್ ಈಚ್ ಇನ್ಹ್ಯಾಬಿಟೆಂಟ್. ಅಂದರೆ ಆ ಒಂದು ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿಬಿಟ್ಟು ಅಲ್ಲಿ ವಾಸ ಮಾಡತಕ್ಕಂತಹ ಜನಗಳಿಗೆ ಹಂಚಿಬಿಟ್ರೆ 1 ಎಕರೆಗಿಂತ ಜಾಸ್ತಿ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕೇವಲ 1 ಎಕರೆಯಷ್ಟು ಮಾತ್ರ ಅವರಿಗೆ ಒಂದು ಜಮೀನು ಸಿಗ್ತಾ ಇತ್ತು. ಅಷ್ಟೊಂದು ಚಿಕ್ಕ ಸಾಮ್ರಾಜ್ಯ ಅದಾಗಿರುತ್ತೆ. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಈಸ್ ಎ ರಿಯಲ್ ಕಿಂಗ್ಲೆಟ್. ಅಂದರೆ ಆ ಒಂದು ಸಾಮ್ರಾಜ್ಯದಲ್ಲಿ ತುಂಬ ಚಿಕ್ಕದಾಗಿದ್ರೂ ಕೂಡ ಒಬ್ಬ ರಾಜ ಇದ್ದಾನೆ, ಒಬ್ಬ ಚಿಕ್ಕ ರಾಜ ಆ ಒಂದು ರಾಜ್ಯವನ್ನು ಆಳ್ತಾ ಇದ್ದ. ಆ್ಯಂಡ್ ಹಿ ಹ್ಯಾಸ್ ಎ ಪ್ಯಾಲೇಸ್ ಆ್ಯಂಡ್ ಕೋರ್ಟಿಯರ್ಸ್ ಆ್ಯಂಡ್ ಮಿನಿಸ್ಟರ್ಸ್ ಆ್ಯಂಡ್ ಎ ಬಿಷಪ್ ಆ್ಯಂಡ್ ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ. ಎಸ್, ಬೇರೆ ಒಂದು ರಾಜ್ಯಗಳನ್ನು ಆಳ್ತಕ್ಕಂತಹ ಜನರಿಗೆ ಯಾವ ರೀತಿ ಆರ್ಮಿ ಇತ್ತು, ಮಿನಿಸ್ಟ್ರ್ ಇರ್ತಾ ಇದ್ರು, ಅದರ ಜೊತೆಗೆ ಪಾದ್ರಿಗಳು ಮತ್ತು ಜನರಲ್ಗಳು ಈ ರೀತಿ ಏನೇನಿದ್ರಲ್ವ ಅವರೆಲ್ಲರೂ ಕೂಡ ಈ ಒಂದು ಸಣ್ಣ ಸಾಮ್ರಾಜ್ಯದ ರಾಜ ಇದ್ನಲ್ವ ಅವನ ಬಳಿಯೂ ಕೂಡ ಇದ್ವು. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 60 men in all, ಬಟ್ ಸ್ಟಿಲ್ ಇಟ್ ಈಸ್ ಆ್ಯನ್ ಆರ್ಮಿ. ಎಸ್, ಆ ಒಂದು ಸಾಮ್ರಾಜ್ಯದಲ್ಲಿದ್ದಂತಹ ಒಂದು ಸೈನಿಕರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಕೇವಲ 60 ಜನರು ಮಾತ್ರ ಆ ಒಂದು ಸೈನ್ಯದಲ್ಲಿ ಸೈನಿಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ದೇರ್ ವರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ಆ ಒಂದು ಸಾಮ್ರಾಜ್ಯದಲ್ಲಿ ಪ್ರಜೆಗಳ ಮೇಲೆ ಟ್ಯಾಕ್ಸನ್ನು ಕೂಡ ಹಾಕಲಾಗ್ತಾ ಇತ್ತು. ಆ್ಯಸ್ ಎಲ್ಸ್ವೇರ್, ಅಂದರೆ ಬೇರೆ ಕಡೆ ಏನು ಟ್ಯಾಕ್ಸ್ ಹಾಕ್ತಾರೋ ಅದೇ ರೀತಿ ಇಲ್ಲಿಯೂ ಕೂಡ ಆ ಒಂದು ಸಿಸ್ಟಮ್ ಇತ್ತು. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ ಆ್ಯಂಡ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ಎ ಪೋಲ್ ಟ್ಯಾಕ್ಸ್. ಎಸ್ ನೋಡಿ, ಯಾವುದ್ರ ಮೇಲೆ ಟ್ಯಾಕ್ಸ್ಗಳನ್ನು ಹಾಕ್ತಾಯಿದ್ರು ಅಂದರೆ ಟೊಬ್ಯಾಕೋ ಅಂದರೆ ತಂಬಾಕಿನ ಮೇಲೆ, ಅದ್ರ ಜೊತೆಗೆ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಅಂದರೆ ಈ ಒಂದು ಪಾನೀಯಗಳಿರ್ತಾವಲ್ವ ಅದರ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾಯಿದ್ರು. ಅದ್ರ ಜೊತೆಗೆ ಈ ಪೋಲ್ ಟ್ಯಾಕ್ಸ್ ಅಂದರೆ ವ್ಯಕ್ತಿಯ ಮೇಲೆ ತೆರಿಗೆ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಲ್ಲಿ ವಾಸ ಮಾಡಲಿಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಸೊ ಈ ರೀತಿಯ ತೆರಿಗೆಗಳನ್ನು ಅಲ್ಲಿ ಜನರ ಮೇಲೆ ಹಾಕಲಾಗ್ತಾ ಇತ್ತು. But though the people there drink and smoke as people do in other countries, there are so few of them that the king would have been hard put to it to feed his courtiers and officials and to keep himself, if he had not found a new and special source of revenue. ಈ ಒಂದು ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು ಆ ರಾಜನಿಗೆ ಅನಿವಾರ್ಯ ಆಗಿತ್ತು. ಯಾಕೆಂದರೆ ಆ ಒಂದು ಜನರಿಗೆ ಅಥವಾ ಕೋರ್ಟಿಯರ್ಸ್ ಅಂದರೆ ತನ್ನ ಒಂದು ಸಾಮ್ರಾಜ್ಯದಲ್ಲಿದ್ದಂತಹ ಒಂದು ಮಂತ್ರಿಗಳೇನಿದ್ರು, ಅಫಿಷಿಯಲ್ಸ್ ಏನಿದ್ರು ಅವ್ರಿಗೆಲ್ರಿಗೂ ಕೂಡ ಸ್ಯಾಲರಿಯನ್ನು ಕೊಡಬೇಕಾಗಿತ್ತು. ಅದ್ರ ಜೊತೆಗೆ ತಾನು ಕೂಡ ಜೀವನವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಬೇರೆ ಯಾವುದೇ ಒಂದು ರೆವಿನ್ಯೂ ಅಲ್ಲಿ ಇಲ್ಲದೆ ಇರೋದ್ರಿಂದ ಅವನು ಈ ಒಂದು ಟ್ಯಾಕ್ಸ್ಗಳನ್ನು ಹಾಕಿಬಿಟ್ಟು ಜನರಿಂದ ವಸೂಲಿ ಮಾಡ್ತಕ್ಕಂಥದ್ದು ತುಂಬ ಅನಿವಾರ್ಯತೆ ಆಗಿತ್ತು. This special revenue comes from a gaming house where people play roulette. ಎಸ್ ನೋಡಿ, ಒಂದು ರೌಲೆಟ್ ಅಂತಕ್ಕಂಥ ಒಂದು ಗೇಮನ್ನು ಕೂಡ ಆ ಒಂದು ದೇಶದಲ್ಲಿ ಆಡ್ತಾಯಿದ್ರು. ಅದರಿಂದ ಇವನಿಗೆ ಅಂದರೆ ರಾಜನಿಗೆ ಸ್ಪೆಷಲ್ ಟ್ಯಾಕ್ಸ್ ಸಿಗ್ತಾ ಇದೆ. ಸ್ಪೆಷಲ್ ರೆವಿನ್ಯೂ ಅಂದರೆ ಒಂದು ಸ್ಪೆಷಲ್ ಇನ್ಕಮ್ ಅವನಿಗೆ ಸಿಗ್ತಾ ಇತ್ತು. ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೆ ವಿನ್ ಆರ್ ಲೂಸ್ ದ ಕೀಪರ್ ಆಲ್ವೇಸ್ ಗೆಟ್ಸ್ ಎ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್. ಎಸ್, ಆ ಒಂದು ಆಟದಲ್ಲಿ ಯಾರೇನು ದುಡ್ಡನ್ನು ಪಣಕ್ಕಿಡ್ತಾ ಇದ್ರೋ ಅದರಲ್ಲಿ ಅವರು ಆ ಒಂದು ದುಡ್ಡನ್ನು ಕಳ್ಕೊಳ್ತಿದ್ರು, ಇಲ್ಲ ಪಡ್ಕೊಳ್ತಾ ಇದ್ರು. ಅವ್ರು ಕಳ್ಕೊಂಡ್ರು ಅಷ್ಟೇ, ಪಡ್ಕೊಂಡ್ರು ಅಷ್ಟೇ. ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ಆ ಒಂದು ಕೀಪರ್ ಅಂದರೆ ಆ ಒಂದು ಆಟವನ್ನು ಏನು ನಡೆಸ್ತಾ ಇದ್ನಲ್ವ ಅವನಿಗೆ ಒಂದಿಷ್ಟು ಪರ್ಸೆಂಟೇಜನ್ನು ಕೊಡಲೇಬೇಕಾಗಿತ್ತು.
ಆ್ಯಂಡ್ ಔಟ್ ಆಫ್ ಹೀಸ್ ಪ್ರಾಫಿಟ್ಸ್ ಹಿ ಪೇಸ್ ಎ ಲಾರ್ಜ್ ಸಮ್ ಟು ದ ಕಿಂಗ್. ಎಸ್, ಆ ಒಂದು ಕೀಪರ್ ಏನಿದ್ನೋ ಅಂದರೆ ಆಟವನ್ನು ನಡೆಸ್ತಕ್ಕಂಥವನು ತನಗೇನು ದುಡ್ಡು ಬರ್ತಾ ಇತ್ತೋ ಪ್ರಾಫಿಟ್, ಅದರಲ್ಲಿ ಹೆಚ್ಚು ಹಣವನ್ನು ರಾಜನಿಗೆ ಟ್ಯಾಕ್ಸ್ ಆಗಿ ಕೊಡ್ತಾ ಇದ್ದ. The reason he pays so much is that it is the only such gambling establishment left in Europe. ಎಸ್ ನೋಡಿ, ಆ ಇಡೀ ಯುರೋಪಲ್ಲಿ ಎಲ್ಲಿಯೂ ಕೂಡ ಈ ಒಂದು ಗೇಮನ್ನು ಆಡಲಿಕ್ಕೆ ಅವಕಾಶ ಇರಲಿಲ್ಲ. ಅದು ಕೇವಲ ಈ ಒಂದು ಮೊರ್ಯಾಕೋ ಅಂತಕ್ಕಂಥ ಸಾಮ್ರಾಜ್ಯದಲ್ಲಿ ಮಾತ್ರ ಆ ಒಂದು ಗೇಮನ್ನು ಆಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಬೇರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಈ ಒಂದು ಆಟವನ್ನು ನಿಷೇಧ ಮಾಡಿದರು. ಸಮ್ ಆಫ್ ದ ಲಿಟಲ್ ಜರ್ಮನ್ ಸೊವೆರಿಯನ್ಸ್ ಯೂಸ್ ಟು ಕೀಪ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಕೈಂಡ್, ಬಟ್ ಸಮ್ ಇಯರ್ಸ್ ಎಗೋ ದೇ ವರ್ ಫಾರ್ಬಿಡನ್ ಟು ಡೂ ಸೋ. ಅಂದರೆ ಆ ಒಂದು ಜರ್ಮನ್ ಸಾಮ್ರಾಜ್ಯ ಏನಿತ್ತು ಅಲ್ಲಿಯೂ ಕೂಡ ಇಂತಹ ಒಂದು ಗೇಮ್ಸನ್ನು ಮೊದಲಿಗೆಲ್ಲ ಆಡ್ತಾಯಿದ್ರು, ಗೇಮಿಂಗ್ ಹೌಸ್ಗಳು ಇರ್ತಾ ಇದ್ವು. ಆದರೆ ಕೆಲವು ವರ್ಷಗಳ ಹಿಂದೆ ಆ ಜರ್ಮನಿಯಲ್ಲಿ ಈ ಒಂದು ಗೇಮನ್ನು ಫಾರ್ಬಿಡನ್ ಅಂದರೆ ನಿಷೇಧ ಮಾಡಿದ್ರು. The reason they were stopped was because these gaming houses did so much harm. ಎಸ್, ಈ ರೀತಿ ನಿಷೇಧ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಗೇಮಿಂಗ್ ಹೌಸಸ್ಗಳಿಂದ ಆ ದೇಶಕ್ಕೆ ತುಂಬಾ ಹಾರ್ಮ್ ಅಥವಾ ಹಾನಿ ಆಗ್ತಾ ಇತ್ತು. ಹಾಗಾಗಿ ಆ ದೇಶದಿಂದ ಈ ಒಂದು ಗೇಮನ್ನು ಏನು ಮಾಡಿದರು, ಫಾರ್ಬಿಡನ್ ಅಂದರೆ ನಿಷೇಧವನ್ನು ಮಾಡಿದರು. ಎ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹಿಸ್ ಲಕ್, ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್ ಇಟ್. ಎಸ್ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಂದರೆ ಆ ಒಂದು ಗೇಮನ್ನು ಆಡಲಿಕ್ಕೆ ಏನು ಬರ್ತಾ ಇದ್ನೋ ಅವನು ತನ್ನ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಯಾಕೆಂದರೆ ಅದು ಶ್ರಮಪಟ್ಟು ಆಡಬೇಕಾಗಿರ್ತಕ್ಕಂಥ ಗೇಮ್ ಆಗಿರಲಿಲ್ಲ, ಕೇವಲ ಲಕ್ ಮೇಲೆ ಮಾತ್ರ ಡಿಪೆಂಡ್ ಆಗಿತ್ತು. ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಅಂದರೆ ತನ್ನ ಬಳಿ ಏನಿತ್ತಲ್ವ ಅದೆಲ್ಲವನ್ನು ಕೂಡ ಆ ಒಂದು ಪಣಕ್ಕೆ ಅಲ್ಲಿ ಇಡ್ತಾ ಇದ್ದ. ಆ್ಯಂಡ್ ಲೂಸ್ ಇಟ್ ಅಂದರೆ ಕಳ್ಕೊಂಡು ಬಿಡ್ತಾ ಇದ್ದ. ದೆನ್ ಹಿ ವುಡ್ ಈವನ್ ರಿಸ್ಕ್ ಮನಿ ದ್ಯಾಟ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್, ಅಂದರೆ ತನಗೆ ಸಂಬಂಧಪಟ್ಟಿರದೇ ಇರತಕ್ಕಂತಹ ದುಡ್ಡನ್ನು ಕೂಡ ಪಣಕ್ಕಿಡ್ತಾ ಇದ್ದ. ಅಂದರೆ ಬೇರೆಯವರಿಂದ ಸಾಲವನ್ನು ಕೂಡ ಮಾಡಿ ಅವನು ಪಣವನ್ನು ಆಡ್ತಾ ಇದ್ದ, ಜೂಜಾಡ್ತಾ ಇದ್ದ. ಆ್ಯಂಡ್ ಲೂಸ್ ದ್ಯಾಟ್ ಟು, ಅದನ್ನು ಕೂಡ ಕಳ್ಕೊಂಡು ಬಿಡ್ತಾ ಇದ್ದ. ಆ್ಯಂಡ್ ದೆನ್ ಇನ್ ಡಿಸ್ಪೇರ್ ಹಿ ವುಡ್ ಡ್ರೌನ್ ಆರ್ ಶೂಟ್ ಹಿಮ್ಸೆಲ್ಫ್. ಈ ರೀತಿ ದುಡ್ಡನ್ನು ಕಳೆದುಕೊಂಡಂತಹ ವ್ಯಕ್ತಿ ಏನು ಮಾಡ್ತಾ ಇದ್ದ ಅಂದರೆ ಸಾಲವನ್ನು ಏನು ಪಡ್ಕೊಂಡಿರ್ತಿದ್ನೋ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅವನೇನು ಮಾಡ್ತಾ ಇದ್ದ, ಡ್ರೌನ್ ಅಂದರೆ ಕೆರೆನೋ ಬಾವಿನೋ ಅಥವಾ ನದಿಯಲ್ಲೋ ಮುಳುಗಿಬಿಟ್ಟು ಸಾಯ್ತಾ ಇದ್ದ, ಅಥವಾ ಶೂಟ್ ಹಿಮ್ಸೆಲ್ಫ್ ತಾನೇ ಶೂಟ್ ಮಾಡಿಕೊಂಡು ಸತ್ಬಿಡ್ತಾ ಇದ್ದ. ಸೊ ದ ಜರ್ಮನ್ಸ್ ಫಾರ್ಬೇಡ್ ದೇ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಸೊ ಆ ಒಂದು ಜರ್ಮನಿಯ ಜನಗಳು ರಾಜನ ಮೇಲೆ ಒತ್ತಡವನ್ನು ತರ್ತಾರೆ, ರಾಜನಿಗೇನೆ ಅಪೋಸ್ ಮಾಡ್ತಾರೆ. ಈ ಒಂದು ಗೇಮ್ನಿಂದ ದುಡ್ಡನ್ನು ಮಾಡ್ಕೊಳ್ಳೋದು ತಪ್ಪು ಅಂತೇಳಿ ಅವರೆಲ್ಲರೂ ಕೂಡ ಹೋರಾಟ ಮಾಡಿರ್ತಾರೆ. ಬಟ್ ದೆರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಕಿಂಗ್ ಆಫ್ ಮೊರ್ಯಾಕೋ. ನೋಡಿ, ಆ ಒಂದು ಜರ್ಮನಿಯಲ್ಲಿ ನಿಷೇಧ ಮಾಡಿದ್ರು ಕೂಡ ಈ ಒಂದು ಮೊನ್ಯಾಕೋದ ರಾಜ ಏನಿದ್ನೋ ಅವನು ಆ ಒಂದು ಗೇಮನ್ನು ನಿಷೇಧ ಮಾಡಿರಲಿಲ್ಲ. ಯಾರೂ ಕೂಡ ಅವನನ್ನು ನಿಷೇಧ ಮಾಡೋ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ್ಯಂಡ್ ಹಿ ರಿಮೈನ್ಡ್ ವಿತ್ ಎ ಮೊನೋಪಲಿ ಆಫ್ ದ ಬಿಸ್ನೆಸ್. ಅಂದರೆ ಇಡೀ ಆ ಯುರೋಪಿಯನ್ ಕಂಟ್ರೀಸ್ಗಳೇನಿದ್ವಲ್ವ ಅಲ್ಲೆಲ್ಲ ಕೂಡ ಇವನು ಒಂದು ಮೊನೋಪಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದ. ಮೊನೋಪಲಿ ಅಂದರೆ ಒಂದು ಏಕಸ್ವಾಮ್ಯದ, ಬೇರೆ ಯಾರೂ ಕೂಡ ಕಾಂಪಿಟೇಷನ್ ಅಲ್ಲಿ ಇರಲಿಲ್ಲ, ಕೇವಲ ಮೊನ್ಯಾಕೋದಲ್ಲಿ ಮಾತ್ರ ಈ ಒಂದು ಗೇಮನ್ನು ಆಡ್ತಾ ಇದ್ದರು. ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನ್ಯಾಕೋ. ಎಸ್, ಯಾರೆಲ್ಲ ಈ ಒಂದು ಗ್ಯಾಂಬಲನ್ನು ಅಥವಾ ಜೂಜಾಟವನ್ನು ಆಡಬೇಕು ಅಂತ ಅಂದ್ಕೊಳ್ತಾ ಇದ್ರೋ ಅವರೆಲ್ಲರೂ ಕೂಡ ಈಗ ಮೊನ್ಯಾಕೋ ಅಂತಕ್ಕಂಥ ಈ ದೇಶಕ್ಕೆ ಬರ್ತಾಯಿದ್ರು. ವೆದರ್ ದೆ ವಿನ್ ಆರ್ ಲೂಸ್ ದ ಕಿಂಗ್ ಗೇನ್ಸ್ ಬೈ ಇಟ್. ಎಸ್, ಆ ರೀತಿ ಬಂದಂಥವರು ಲಾಭ ಆದರೂ ಆಗಲಿ ಅಥವಾ ನಷ್ಟನಾದರೂ ಆಗಲಿ, ಅಂದರೆ ಆ ಒಂದು ಗೇಮಲ್ಲಿ ಅವ್ರು ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ, ಅವ್ರು ಮಾತ್ರ ಏನು ಮಾಡಬೇಕಾಗಿತ್ತು, ರಾಜನಿಗೆ ಪೇ ಮಾಡಲೇಬೇಕಾಗಿತ್ತು. ಇದರಿಂದ ರಾಜನಿಗೆ ಲಾಭ ಬರ್ತಾಯಿತ್ತು. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಅಂದರೆ ನೀನು ಶ್ರಮ ಪಡೋದ್ರ ಮೂಲಕ, ಅಂದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ನೀನು ಒಂದು ಅರಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಗಾದೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಆ ರಾಜ ಏನು ದುಡ್ಡನ್ನು ಗಳಿಸ್ತಾ ಇದ್ನಲ್ವ ಅದು ಪ್ರಾಮಾಣಿಕತೆಯಿಂದ ಗಳಿಸಿದಂಥ ದುಡ್ಡು ಆಗಿರಲಿಲ್ಲ, ಯಾವುದೇ ಒಂದು ಕಷ್ಟಪಟ್ಟು ಪಡೆದುಕೊಳ್ತಕ್ಕಂಥ ಒಂದು ದುಡ್ಡದಾಗಿರಲಿಲ್ಲ. ಅದರ ಬದಲಾಗಿ ಈ ಒಂದು ಗ್ಯಾಂಬಲ್ ಅಥವಾ ಜೂಜಾಟದಿಂದ ಬರ್ತಕ್ಕಂತಹ ಹಣ ಅದಾಗಿರುತ್ತೆ. As the proverb says, and the kinglet of Monaco knows it is a dirty business. ಎಸ್ ನೋಡಿ, ಆ ರಾಜನಿಗೆ ಗೊತ್ತಿದೆ ಈ ಒಂದು ಬಿಸ್ನೆಸ್ ಏನಿದೆ, ಈ ಒಂದು ಗ್ಯಾಂಬಲನ್ನು ಆಡಿಸೋದು ಅದು ಸರಿಯಲ್ಲ, ಅದು ತುಂಬ ತಪ್ಪು ಅಂತ ಅವನಿಗೆ ಗೊತ್ತಿದೆ. ಬಟ್ ವಾಟ್ ಈಸ್ ಹೀ ಟು ಡೂ, ಅವನೇನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಅವನಿಗೇನು ಬೇಕಾಗಿತ್ತು ಅಂದರೆ ತನ್ನ ಒಂದು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಅವನಿಗೆ ದುಡ್ಡು ಬೇಕಾಗಿತ್ತು. ಹಿ ಹ್ಯಾಸ್ ಟು ಲಿವ್ ಆ್ಯಂಡ್ ಟು ಡ್ರಾ ಎ ರೆವೆನ್ಯೂ ಫ್ರಾಮ್ ಡ್ರಿಂಕ್ ಆ್ಯಂಡ್
ಫ್ರಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಎಸ್, ಈ ಒಂದು ಗ್ಯಾಂಬ್ಲಿಂಗ್ ಮೂಲಕ ಅವನು ದುಡ್ಡನ್ನು ಸಂಪಾದನೆ ಮಾಡಲೇಬೇಕಾಗಿತ್ತು. ಅದ್ರ ಜೊತೆಗೆ ಅವನಿಗೆ ಗೊತ್ತಿದೆ ಆ ಗ್ಯಾಂಬ್ಲಿಂಗ್ ಅಷ್ಟೇ ಅಲ್ಲ, ಆ ಒಂದು ಡ್ರಿಂಕ್ಸ್ಗಳನ್ನು ಮತ್ತು ಟೊಬ್ಯಾಕೋಗಳಿಂದ ಬರ್ತಕ್ಕಂತಹ ಒಂದು ಟ್ಯಾಕ್ಸ್ ಏನಿದೆ ಅದು ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಅವನಿಗೆ ತಿಳಿದಿದೆ. ಆದರೂ ಕೂಡ ತಾನು ಜೀವನ ಮಾಡಬೇಕಲ್ವ, ಹಾಗಾಗಿ ಅವನು ಆ ಒಂದು ಗೇಮನ್ನು ಅಥವಾ ಡ್ರಿಂಕ್ಸ್ಗಳ ಮೇಲಿದ್ದಂತಹ ಟೊಬ್ಯಾಕೋ ಮೇಲಿದ್ದಂತಹ ಒಂದು ತೆರಿಗೆಯನ್ನು ನಿಷೇಧ ಮಾಡಿರಲಿಲ್ಲ. ಸೊ ಹಿ ಲಿವ್ಸ್ ಆ್ಯಂಡ್ reigns and rakes in the money and holds his court with all the ceremony of a real king. ತನ್ನ ಒಂದು ಸಾಮ್ರಾಜ್ಯಕ್ಕೆ ಏನೆಲ್ಲ ದುಡ್ಡು ಬೇಕಾಗಿತ್ತು, ತಾನೂ ಬದುಕಬೇಕು, ಅದರ ಜೊತೆಗೆ ತನ್ನ ಒಂದು ಅಧಿಕಾರಿಗಳಿಗೆ ಕೂಡ ಅವನು ದುಡ್ಡು ಕೊಡಬೇಕಾಗಿತ್ತು ಮತ್ತು ಆ ಸಾಮ್ರಾಜ್ಯದಲ್ಲಿ ಅನೇಕ ಕೆಲಸಗಳನ್ನು ಕೂಡ ಮಾಡಬೇಕಾಗಿತ್ತು. ಸೊ ಇದಕ್ಕಾಗಿ ಅವನಿಗೆ ದುಡ್ಡು ಬೇಕಾಗಿತ್ತು. ಆ ದುಡ್ಡೆಲ್ಲ ಬರ್ತಾ ಇದ್ದಿದ್ದು ಈ ಒಂದು ಗ್ಯಾಂಬಲ್ನಿಂದ, ಅದರ ಜೊತೆಗೆ ಡ್ರಿಂಕ್ ಮತ್ತು ಟೊಬ್ಯಾಕೋಗಳ ಮೇಲಿದ್ದಂತಹ ಟ್ಯಾಕ್ಸಿಂದ. ಹಾಗಾಗಿ ಅವನು ಅವನ್ನು ನಿಷೇಧ ಮಾಡಿರಲಿಲ್ಲ. He has his coronation, his levees, he rewards, sentences and pardons, and he also has his reviews, councils, laws and courts of justice, just like other kings, only all on a smaller scale. ಎಸ್, ಬೇರೆ ರಾಜ್ಯದಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತೋ ಇಲ್ಲಿಯೂ ಕೂಡ ಆ ಸಿಸ್ಟಮನ್ನು ನಾವು ಕಾಣ್ಬೋದಾಗಿದೆ. ಹಿ ಹ್ಯಾಸ್ ಈಸ್ ಕಾರ್ನೇಷನ್. ಕಾರ್ನೇಷನ್ ಅಂದರೆ ಇವನ ಒಂದು ಪಟ್ಟಾಭಿಷೇಕವೂ ಕೂಡ ಆಗಿತ್ತು. ಅದರ ಜೊತೆಗೆ ಇವನು ಸಾಮ್ರಾಜ್ಯದಲ್ಲಿ ಪ್ರಜೆಗಳಿಗೆ ಔತಣಕೂಟಗಳನ್ನು ಕೂಡ ಏರ್ಪಡಿಸ್ತಾ ಇದ್ದ, ಪ್ರಜೆಗಳಿಗೆ ಒಂದು ಅವಾರ್ಡ್ಸ್ಗಳನ್ನು ರಿವಾರ್ಡ್ಸ್ಗಳನ್ನು ಕೊಡ್ತಾ ಇದ್ದ, ಸೆಂಟೆನ್ಸಸ್ ಅಂದರೆ ಶಿಕ್ಷೆಗಳನ್ನು ಕೊಡ್ತಾ ಇದ್ದ, ಮತ್ತು ಪಾರ್ಡನ್ಸ್ ಅಂದರೆ ಕ್ಷಮಾದಾನವನ್ನು ಕೂಡ ನೀಡ್ತಾ ಇದ್ದ. ಈ ರೀತಿ ಬೇರೆ ರಾಜ್ಯದಲ್ಲಿತ್ತು, ಹಾಗೆ ಇವನ ರಾಜ್ಯದಲ್ಲೂ ಕೂಡ ಇಂಥ ಒಂದು ಸಿಸ್ಟಮ್ ಇದೆ. ಅದರ ಜೊತೆಗೆ ನೋಡಿ, ರಿವ್ಯೂಸ್, ಕೌನ್ಸಿಲ್ಸ್, ಲಾಸ್ ಆ್ಯಂಡ್ ಕೋರ್ಟ್ಸ್ ಆಫ್ ಜಸ್ಟಿಸ್ ಅಂದರೆ ಇವನ ಸಾಮ್ರಾಜ್ಯದಲ್ಲಿ ಕೌನ್ಸಿಲ್ಸ್ಗಳು ಅಂದರೆ ಕಮಿಟಿಗಳಿರ್ಬೋದು, ಕಾನೂನು ಇರ್ಬೋದು, ಅದರ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆ, ಇವೆಲ್ಲವೂ ಕೂಡ ಈ ಒಂದು ರಾಜ್ಯದಲ್ಲೂ ಕೂಡ ಇದ್ದಾವೆ. ಬಟ್ ಅವು ತುಂಬ ಸಣ್ಣ ಪ್ರಮಾಣದಲ್ಲಿ, ಸ್ಮಾಲ್ ಸ್ಕೇಲ್ ಅಂದರೆ ತುಂಬ ಚಿಕ್ಕ ಪ್ರಮಾಣದಲ್ಲಿ ಇವೆಲ್ಲ ಇದ್ವು ಅಂತೇಳಿ. Now it happened a few years ago that a murder was committed in this toy king's domains. ಎಸ್, ಈ ಒಂದು ಚಿಕ್ಕ ಸಾಮ್ರಾಜ್ಯದಲ್ಲಿ ಇತ್ತೀಚಿನ ಅಂದರೆ ಕೆಲವೇ ವರ್ಷಗಳ ಹಿಂದೆ ಒಂದು ಮರ್ಡರ್ ಕೂಡ ಆಗಿಬಿಡುತ್ತೆ. ದ ಪೀಪಲ್ ಆಫ್ ದಟ್ ಕಿಂಗ್ಡಮ್ ಆರ್ ಪೀಸಬಲ್ ಆ್ಯಂಡ್ ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ಎಸ್, ಅಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಜೆಗಳೆಲ್ಲರೂ ಕೂಡ ತುಂಬ ಶಾಂತಿ ಪ್ರಿಯರಾಗಿರ್ತಾರೆ. ಇಂಥ ಘಟನೆಗಳು ಯಾವತ್ತೂ ಕೂಡ ನಡೆದಿರೋದೇ ಇಲ್ಲ ಈ ಹಿಂದೆ. ಇದೇ ಫಸ್ಟ್ ಟೈಮ್ ಅಲ್ಲೊಂದು ಮರ್ಡರ್ ಆಗಿದೆ. The judges assembled with much ceremony and tried the case in the most judicial manner. ಎಸ್, ಆ ಒಂದು ಜಡ್ಜಸ್ಗಳೇನಿದ್ರಲ್ವ ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಈಗ ಏನು ಅಪರಾಧ ಆಗಿಬಿಟ್ಟಿದೆನೋ ಇದಕ್ಕೆ ಏನು ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಅಂತೇಳಿ ಅವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. There were judges and prosecutors and jurymen and barristers. ಎಸ್, ಜಡ್ಜ್ಗಳಿರ್ಬೋದು, ಲಾಯರ್ಗಳಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್. ಎಸ್, ಅವರೆಲ್ಲರೂ ಕೂಡ ಆರ್ಗ್ಯುಮೆಂಟ್ಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತಕ್ಕಂತಹ ಒಂದು ಚರ್ಚೆಯಲ್ಲಿ ನಡೆಯುತ್ತೆ. ಕೊನೆಗೆ ಒಂದು ತೀರ್ಮಾನಕ್ಕೂ ಕೂಡ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಎಟ್ ಲಾಸ್ಟ್ ದೆ ಕಾಂಡೆಮ್ಡ್ ದ ಕ್ರಿಮಿನಲ್ ಟು ಹ್ಯಾವ್ ಹೀಸ್ ಹೆಡ್ ಕಟ್ ಆಫ್ ಆ್ಯಸ್ ದ ಲಾ ಡಿರೆಕ್ಟ್ಸ್. ಎಸ್, ಆ ಒಂದು ಕಾನೂನು ಪ್ರಕಾರ ಈಗೇನು ಮಾಡಬೇಕು ಅಂದರೆ ಆ ಯಾರು ಮರ್ಡರನ್ನು ಮಾಡಿದ್ನೋ ಅವನ ಒಂದು ತಲೆಯನ್ನು ಕಟ್ ಮಾಡಬೇಕು, ಅವನ ಹೆಡ್ಡನ್ನು ತೆಗಿಬೇಕು ಅಂತೇಳಿ ಅವರೆಲ್ಲರೂ ಕೂಡ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ. ಸೋ ಫಾರ್ ಸೋ ಗುಡ್. ಅಲ್ಲಿವರೆಗೂ ಕೂಡ ಎಲ್ಲ ಒಂದು ಒಳ್ಳೆಯದಾಗಿ ನಡೀತಾ ಇದೆ, ತೀರ್ಮಾನವೂ ಕೂಡ ಒಳ್ಳೆಯದಾಗಿಯೇ ಬಂದಿದೆ. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಕಿಂಗ್. ಎಸ್, ತಾವೇನು ತೀರ್ಮಾನವನ್ನು ತೆಗೆದುಕೊಂಡಿದ್ರೋ ಆ ಒಂದು ನ್ಯಾಯಾಧೀಶರು ಅದನ್ನು ರಾಜನಿಗೆ ತೋರಿಸ್ತಾರೆ ಮತ್ತು ಅವನಿಗೆ ಕಳಿಸ್ಕೊಡ್ತಾರೆ. ದ ಕಿಂಗ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್. ಎಸ್, ನೀವು ಏನು ನ್ಯಾಯವನ್ನು ಕೊಟ್ಟಿದ್ದೀರೋ ಇದು ಸರಿಯಾಗಿಯೇ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಆ ರಾಜ ಬರ್ತಾನೆ. ಅದನ್ನು ಓದ್ಬಿಟ್ಟು ಅವನು ಒಪ್ಕೊಳ್ತಾ ಇದ್ದಾನೆ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟ್ ಹಿಮ್. ಎಸ್, ಅವನು ಮಾಡಿರ್ತಕ್ಕಂಥ ಒಂದು ಅಪರಾಧಕ್ಕೆ ಅವನಿಗೆ ಮರಣದಂಡನೆ ಆಗಲೇಬೇಕು ಅಂದರೆ ಖಂಡಿತವಾಗೂ ಕೂಡ ನೀವು ಹಾಗೇನೆ ಮಾಡಿ, ನಿಮ್ಮ ಒಂದು ತೀರ್ಮಾನ ಸರಿಯಾಗಿಯೇ ಇದೆ ಅಂಥೇಳಿ ರಾಜನು ಕೂಡ ಸಮ್ಮತಿಯನ್ನು ಕೊಡ್ತಾನೆ. ದೆರ್ ವಾಸ್ ಓನ್ಲಿ ಒನ್ ಹಿಚ್ ಇನ್ ದ ಮ್ಯಾಟರ್. ಅಂದರೆ ಒಂದೇ ಒಂದು ಪ್ರಾಬ್ಲಮ್ ಅಲ್ಲಿ ಕಂಡು ಬರ್ತಾ ಇದೆ, ಈಗ ಒಂದು ಸಮಸ್ಯೆ ಇದೆ ಅಲ್ಲಿ. ಆ್ಯಂಡ್ ದಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನೈದರ್ ಎ ಗಿಲಾಟಿನ್ ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್. ಅಂದರೆ ಆ ಒಂದು ತಲೆಯನ್ನು ಕಟ್ ಮಾಡಲಿಕ್ಕೆ ಒಂದು ಎಕ್ಸಿಕ್ಯೂಷನರ್ ಅಂದರೆ ತಲೆ ಕಟ್ ಮಾಡ್ತಕ್ಕಂಥ ವ್ಯಕ್ತಿ ಬೇಕಾಗಿತ್ತು, ಅವನು ಅಲ್ಲಿರಲಿಲ್ಲ. ಅದ್ರ ಜೊತೆಗೆ ಗಿಲಾಟಿನ್ ಅಂತಕ್ಕಂಥ ಒಂದು ಯಂತ್ರವನ್ನು ಯಾರ್ದಾದ್ರೂ ತಲೆ ಕಡಿಬೇಕಪ್ಪ ಅಂದರೆ ಬಳಸ್ತಾಯಿದ್ರು. ಸೊ ಆ ಯಂತ್ರವು ಕೂಡ ಅಲ್ಲಿ ಇರಲಿಲ್ಲ. The ministers considered the matter and decided to address an inquiry to the French government. ಎಸ್, ಆ ಒಂದು ಮಿನಿಸ್ಟರ್ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅದೇನಪ್ಪ ಅಂದರೆ
ಫ್ರೆಂಚ್ ಗೌರ್ನಮೆಂಟನ್ನು ಒಂದು ಹೆಲ್ಪ್ ಕೇಳಬೇಕು, ಯಾಕಂದರೆ ಅವರ ಬಳಿ ಈ ಒಂದು ಗಿಲೋಟಿನ್ ಅಂತಕ್ಕಂಥ ಒಂದು ಯಂತ್ರ ಇರುತ್ತೆ. ಸೊ ಹಾಗಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನವನ್ನು ಅವರು ಮಾಡ್ತಾ ಇದ್ದಾರೆ. ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದೆಮ್ ಎ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಎಸ್, ಆ ಒಂದು ಫ್ರೆಂಚ್ ಗೌರ್ನಮೆಂಟನ್ನು ನೀವು ಗೆಲಾಟಿನ್ ಯಂತ್ರವನ್ನು ನಮಗೆ ಕೊಡ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳೋಣ, ಮತ್ತು ಅದರ ಜೊತೆಗೆ ಈ ಒಂದು ಕ್ರಿಮಿನಲ್ ಹೆಡ್ಡನ್ನು ಕಟ್ ಮಾಡಲಿಕ್ಕೆ, ತಲೆಯನ್ನು ಕಟ್ ಮಾಡಲಿಕ್ಕೆ ಎಕ್ಸ್ಪರ್ಟನ್ನು ಕಳಿಸ್ಕೊಡ್ತೀರಾ ಅಂತಕ್ಕಂಥದ್ದನ್ನು ಫ್ರೆಂಚ್ ಗೌರ್ನಮೆಂಟನ್ನು ಅವರು ಕೇಳ್ತಾ ಇದ್ದಾರೆ. ಆ್ಯಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ದ ಕಾಸ್ಟ್ ವುಡ್ ಬಿ. ಎಸ್, ಈ ರೀತಿ ನೀವು ಒಪ್ಕೊಂಡ್ರೆ, ಒಂದು ವೇಳೆ ಫ್ರೆಂಚ್ ಗೌರ್ನಮೆಂಟ್ ನೀವು ಒಪ್ಕೊಂಡ್ರೆ ಎಷ್ಟು ದುಡ್ಡಾಗುತ್ತೆ ಅದಕ್ಕೆ ಅಂಥೇಳಿ ಕೂಡ ಒಂದು ಪ್ರಶ್ನೆಯನ್ನು ಫ್ರೆಂಚ್ ಗೌರ್ನಮೆಂಟ್ ಮುಂದೆ ಇವರು ಇಡ್ತಾ ಇದ್ದಾರೆ. ದ ಲೆಟರ್ ವಾಸ್ ಸೆಂಟ್. ಎಸ್, ಈ ರೀತಿ ಒಂದು ಅಭಿಪ್ರಾಯಕ್ಕಾಗಿ ಅವರು ಒಂದು ಲೆಟರನ್ನು ಫ್ರೆಂಚ್ ಗೌರ್ನಮೆಂಟ್ಗೆ ಕಳಿಸ್ಕೊಡ್ತಾರೆ. ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಒಂದು ವಾರದ ನಂತರ ಆ ಫ್ರೆಂಚ್ ಗೌರ್ನಮೆಂಟಿಂದ ರಿಪ್ಲೈ ಬರ್ತಾ ಇದೆ. ಎ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಎಸ್, ನಾವು ನಿಮಗೆ ಒಂದು ಮಷೀನನ್ನು ಮತ್ತು ಒಬ್ಬ ಎಕ್ಸ್ಪರ್ಟನ್ನು ಕಳಿಸ್ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಎಸ್, ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಅಂದರೆ 16,000 ಫ್ರಾಂಕ್ಸ್ ಆಗುತ್ತೆ ಅಂಥೇಳಿ ಫ್ರೆಂಚ್ ಗೌರ್ನಮೆಂಟ್ ರಿಪ್ಲೈ ಕೊಟ್ಟಿರುತ್ತೆ. ದಿಸ್ ವಾಸ್ ಲೇಡ್ ಬಿಫೋರ್ ದ ಕಿಂಗ್. ಎಸ್, ಏನು ಫ್ರೆಂಚ್ ಗೌರ್ನಮೆಂಟ್ ಕಳಿಸ್ಕೊಟ್ಟಿತ್ತೋ ಅದನ್ನು ರಾಜನಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಹಿ ಥಾಟ್ ಇಟ್ ಓವರ್. ಅಂದರೆ ರಾಜ ಥಿಂಕ್ ಮಾಡ್ತಾನೆ, 16,000 ಫ್ರಾಂಕ್ಸ್ ಅಂದರೆ ತುಂಬ ದೊಡ್ಡ ಅಮೌಂಟ್ ಆಗ್ತಾ ಇದೆ ಅಂತೇಳಿ ಅವನು ಥಿಂಕ್ ಮಾಡ್ತಾ ಇದ್ದಾನೆ. 16,000 ಫ್ರಾಂಕ್ಸ್ ಅಂದರೆ ಅಯ್ಯೋ ಇಷ್ಟೊಂದು ಅಮೌಂಟಾ ಅಂತೇಳಿ ರಾಜ ಅಂದ್ಕೊಳ್ತಾ ಇದ್ದಾನೆ. ದ ರೆಚ್ ಈಸ್ ನಾಟ್ ವರ್ತ್ ದ ಮನಿ ಸೆಡ್ ಹಿ. ಎಸ್, ಆ ರಾಜ ಏನು ಹೇಳ್ತಿದ್ದಾನೆ, ಈ ಒಬ್ಬ ರೆಚ್ ಅಂದರೆ ಅಪರಾಧಿ ಏನಿದಾನಲ್ಲ ಅವನಿಗೆ ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡಬೇಕಾ, ಅಷ್ಟಕ್ಕೆ ಅವನು ಅಮೂಲ್ಯವಾದಂಥವನು, ಅಷ್ಟು ಬೆಲೆ ಅವನಿಗಿದೇನಾ ಅಂತೇಳಿ ಥಿಂಕ್ ಮಾಡ್ತಾ ಇದ್ದಾನೆ. ಕಾಂಟ್ ಇಟ್ ಬಿ ಡನ್ ಸಮ್ ಹೌ ಚೀಪರ್. ಎಸ್, ಅಷ್ಟು ದುಡ್ಡು ಏನು ಸುಮ್ಮನೆ ತಮಾಷೆ ಅಲ್ಲ, ಅದು ತುಂಬ ದೊಡ್ಡ ಅಮೌಂಟ್ ಆಗಿದೆ, ಹಾಗಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ರಾಜ ಹೇಳ್ತಾ ಇದ್ದಾನೆ. ವೈ 16,000 ಫ್ರಾಂಕ್ಸ್ ಈಸ್ ಮೋರ್ ದ್ಯಾನ್ 2 ಫ್ರಾಂಕ್ಸ್ ಎ ಹೆಡ್ ಆನ್ ದ ಹೋಲ್ ಪಾಪ್ಯುಲೇಷನ್. ಎಸ್, ಆ ಒಂದು 16,000 ಫ್ರಾಂಕ್ಸನ್ನು ಲೆಕ್ಕ ಹಾಕಿದರೆ ಆ ಒಂದು ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿ ಪ್ರಜೆಯ ಮೇಲೆ 2 ಫ್ರಾಂಕ್ಸ್ಗಳು ಬೀಳ್ತಾ ಇದ್ವು. ಪ್ರತಿಯೊಬ್ಬರಿದ್ದ ಕೂಡ 2 ಫ್ರಾಂಕ್ಸನ್ನು ಕಲೆಕ್ಟ್ ಮಾಡಿದರೆ ಇನ್ನೂ ಸಾಕಾಗ್ತಾ ಇರಲಿಲ್ಲ, ಅದಕ್ಕಿಂತ ಹೆಚ್ಚಿನ ಅಮೌಂಟೇ ಬೇಕಾಗಿತ್ತು. ಹಾಗಾಗಿ ಅದು ತುಂಬ ದೊಡ್ಡ ಗಾತ್ರದಲ್ಲಿ ಅವನಿಗೆ ಕಾಣಿಸ್ತಾ ಇದೆ. ದ ಪೀಪಲ್ ವೋಂಟ್ ಸ್ಟ್ಯಾಂಡ್ ಇಟ್ ಆ್ಯಂಡ್ ಇಟ್ ಮೇ ಕಾಸ್ ಎ ರಯಾಟ್. ಎಸ್, ಒಂದು ವೇಳೆ ಪೀಪಲ್ಗೆ ಇದು ಗೊತ್ತಾಗ್ಬಿಟ್ರೆ ಜನಗಳು ಇದನ್ನು ವಿರೋಧಿಸ್ತಾರೆ. ರಯಾಟ್ ಅಂದರೆ ದಂಗೆಯನ್ನೇ ಎದ್ಬಿಡ್ತಾರೆ, ಇದನ್ನು ವಿರೋಧಿಸ್ತಾರೆ ಅಂತೇಳಿ ರಾಜ ಹೇಳ್ತಾನೆ. ಸೊ ಎ ಕೌನ್ಸಿಲ್ ವಾಸ್ ಕಾಲ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಎಸ್, ಒಂದು ಕೌನ್ಸಿಲನ್ನು ಅಂದರೆ ಒಂದು ಕಮಿಟಿಯನ್ನು ರಚನೆ ಮಾಡ್ತಾ ಇದ್ದಾರೆ, ಮೀಟಿಂಗ್ ಸೇರ್ತಾ ಇದ್ದಾರೆ. ಏನು ಮಾಡ್ಬೋದು, ಈ ಸಮಸ್ಯೆಗೆ ಏನು ಪರಿಹಾರ ಹುಡುಕ್ಬೋದು ಅಂತೇಳಿ ಅವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಇನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಎಸ್, ಏನು ಮೊದಲಿಗೆ ಫ್ರೆಂಚ್ ಗೌರ್ನಮೆಂಟನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಎಷ್ಟು ಅಮೌಂಟ್ ಆಗುತ್ತೆ, ಒಬ್ಬ ಎಕ್ಸಿಕ್ಯೂಷನರ್ ಕಳಿಸ್ಕೊಟ್ರೆ ಎಷ್ಟಾಗುತ್ತೆ ಅಂತೇಳಿ ಕೇಳಿದ್ರು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಪೋಸಲನ್ನು ಇಟಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಇಟಲಿಯ ಒಬ್ಬ ರಾಜನ ಬಳಿ ಅವರು ಸಹಾಯವನ್ನು ಕೇಳ್ತಾ ಇದ್ದಾರೆ. ದ ಫ್ರೆಂಚ್ ಗೌರ್ನಮೆಂಟ್ ಈಸ್ ರಿಪಬ್ಲಿಕನ್. ಎಸ್, ಆ ಒಂದು ಫ್ರೆಂಚ್ ಗೌರ್ನಮೆಂಟ್ ಇತ್ತಲ್ವ ಅದು ರಿಪಬ್ಲಿಕ್ ಆಗಿರುತ್ತೆ. ಆ್ಯಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್ಸ್. ಎಸ್, ರಾಜರನ್ನು ವಿರೋಧ ಮಾಡ್ತಕ್ಕಂಥ ಒಂದು ಗೌರ್ನಮೆಂಟ್ ಅದಾಗಿತ್ತು. ಬಟ್ ದ ಕಿಂಗ್ ಆಫ್ ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕ್. ಅಂದರೆ ಆ ಒಂದು ಇಟಲಿಯನ್ನು ಆಳ್ತಕ್ಕಂಥವನು ಕೂಡ ಒಬ್ಬ ರಾಜನಾಗಿದ್ದ, ಅಲ್ಲಿ ಯಾವುದೇ ರಿಪಬ್ಲಿಕ್ ಇರಲಿಲ್ಲ. ಹಾಗಾಗಿ ಆ ಇಟಲಿಯ ರಾಜ ಈಗ ಮೊನಾಕೋದ ರಾಜನಿಗೆ ಹೆಲ್ಪ್ ಮಾಡಲಿಕ್ಕೆ ಸಿದ್ಧನಾಗ್ಬೋದು ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ಡ್ ಟು ಡೂ ದ ಥಿಂಗ್ ಚೀಪರ್. ಎಸ್, ಆ ಒಂದು ಫ್ರೆಂಚ್ ಗೌರ್ನಮೆಂಟ್ಗಿಂತ ಈ ಒಂದು ಇಟಲಿಯ ರಾಜ ಕಡಿಮೆ ದುಡ್ಡನ್ನು ತೆಗೆದುಕೊಂಡು ನಮ್ಮ ಒಂದು ಕೆಲಸವನ್ನು ಮಾಡ್ಬೋದು ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಸೊ ದ ಲೆಟರ್ ವಾಸ್ ರಿಟನ್ ಆ್ಯಂಡ್ ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಆ ರೀತಿ ಅವರು ಲೆಟರನ್ನು ಕೂಡ ಆ ಒಂದು ಇಟಲಿಯ ರಾಜನಿಗೆ ಬರೀತಾರೆ ಮತ್ತು ಆ ಕಡೆಯಿಂದ ಒಂದು ರಿಪ್ಲೈ ಕೂಡ ಬರ್ತಾ ಇದೆ. ದ ಇಟಾಲಿಯನ್ ಗವರ್ನಮೆಂಟ್ ರೋಟ್ ದ್ಯಾಟ್ ದೇ ವುಡ್ ಹ್ಯಾವ್ ಪ್ಲೆಜರ್ ಇನ್ ಸಪ್ಲೈಯಿಂಗ್ ಬೋತ್ ಎ ಮಷಿನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್. ಎಸ್, ನಾವು ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ, ನಾವು ಒಂದು ಮಷೀನನ್ನು ಕೂಡ ಕಳಿಸ್ಕೊಡ್ತೇವೆ ಮತ್ತು ಒಬ್ಬ ಎಕ್ಸ್ಪರ್ಟನ್ನು ಕೂಡ ನಾವು ಕಳಿಸ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಒಪ್ಕೊಳ್ತಾ ಇದ್ದಾರೆ. ಆ್ಯಂಡ್ ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರಾಂಕ್ಸ್. ಎಸ್, ಅದಕ್ಕಾಗಿ ತಗಲ್ತಕ್ಕಂತಹ ಒಂದು ವೆಚ್ಚ ಎಷ್ಟಪ್ಪ ಅಂದರೆ 12,000 12,000 ಫ್ರಾಂಕ್ಸನ್ನು ನೀವು ಪೇ ಮಾಡಬೇಕು ಅಂಥೇಳಿ ಆ ಒಂದು ಇಟಲಿಯ ರಾಜ ಲೆಟರನ್ನು ಕಳಿಸಿರ್ತಾನೆ. ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಎಸ್, ಆ ಒಂದು 12,000 ಫ್ರಾಂಕ್ಸಲ್ಲಿನೇ ಆ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸನ್ನು ಕೂಡ ನಾವು ಭರಿಸ್ತೇವೆ, ಹೆಚ್ಚಿಗೆ ಅಮೌಂಟನ್ನು ನೀವು ಪೇ ಮಾಡಬೇಕಾಗಿಲ್ಲ ಅಂಥೇಳಿ ಆ ಲೆಟರ್ನ ಬರೆದಿರ್ತಾನೆ. ದಿಸ್ ವಾಸ್ ಚೀಪರ್
ಬಟ್ ಸ್ಟಿಲ್ ಇಟ್ ಸೀಮ್ಡ್ ಟೂ ಮಚ್. ಇದು ಆ ಒಂದು ಫ್ರಾನ್ಸ್ ಗೌರ್ನಮೆಂಟ್ ಎಷ್ಟು ದುಡ್ಡನ್ನು ಕೇಳಿತ್ತಲ್ವ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಚೀಪಾಗಿತ್ತು. ಬಟ್ ಆದರೂ ಕೂಡ ಈ ಒಂದು ಮೊನ್ಯಾಕೋದ ರಾಜನಿಗೆ ಅದು ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ದ ರಾಸ್ಕೆಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಅಂದರೆ ಆ ಒಬ್ಬ ಕ್ರಿಮಿನಲ್ ಏನಿದ್ನಲ್ವ ಅವನ ಸಲುವಾಗಿ ನಾವು ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ, ಅಷ್ಟೊಂದು ವರ್ತಿ ಅವನಲ್ಲ ಅಂಥೇಳಿ ಅವರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 francs ಮೋರ್ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಆ ಒಂದು ಮೊನ್ಯಾಕೋದ ಜನಗಳ ಮೇಲೆ ಏನಾದರೂ ಟ್ಯಾಕ್ಸ್ ಹಾಕಿಬಿಟ್ರೆ ಎಲ್ಲರ ಮೇಲೆ ಈಗಲೂ ಕೂಡ 2 ಫ್ರ್ಯಾಂಕ್ ಬರುತ್ತೆ. ಹಾಗಾಗಿ ಈಗಲೂ ಕೂಡ ಜನಗಳು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅವಕಾಶ ಇದೆ. ಹಾಗಾಗಿ ಇದು ಕೂಡ ಒಳ್ಳೆಯ ತೀರ್ಮಾನ ಅಲ್ಲ ಅಂಥೇಳಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಅವರೆಲ್ಲರೂ ಕೂಡ ಮತ್ತೊಂದು ಸಾರಿ ಸಭೆ ಸೇರ್ತಾ ಇದ್ದಾರೆ. ದೇ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಕಡಿಮೆ ದುಡ್ಡಿನಲ್ಲಿನೇ ನಾವು ಯಾವ ರೀತಿ ಈ ಒಂದು ಮ್ಯಾಟರನ್ನು ಸಾಲ್ವ್ ಮಾಡ್ಬೋದು ಅಂಥೇಳಿ ಅವರೆಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್ ಪೆರಾಪ್ಸ್ ಬಿ ಗಾಟ್ ಟು ಡೂ ಇಟ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ನಮ್ಮಲ್ಲೇ ಒಬ್ಬ ಸೈನಿಕನು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತಕ್ಕಂತಹ ಒಂದು ಪ್ರಶ್ನೆ ಅವರ ಮುಂದೆ ಬರ್ತಾ ಇದೆ. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಕ್ಡ್. ಆ ಒಂದು ಆರ್ಮಿಯ ಜನರಲ್ ಏನಿರ್ತಾನೋ, ಮುಖ್ಯಾಧಿಕಾರಿ ಏನಿರ್ತಾನೋ ಅವನನ್ನು ಕರೆಸ್ತಾರೆ ಮತ್ತು ಈ ಒಂದು ವಿಷಯವನ್ನು ಅವನ ಮುಂದೆ ಇಡ್ತಾ ಇದ್ದಾರೆ. ಕಾಂಟ್ ಯು ಫೈಂಡ್ ಅಸ್ ಎ ಸೋಲ್ಜರ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ನಿನ್ನ ಒಂದು ಸೈನ್ಯದಲ್ಲಿನೇ ಒಬ್ಬ ಸೈನಿಕನನ್ನು ನಿನ್ನ ಕಡೆಯಿಂದ ಹುಡುಕಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ವಾ ಈ ಒಂದು ಮರ್ಡರರ್ ಏನಿದ್ನೋ, ಕ್ರಿಮಿನಲ್ ಏನಿದ್ನೋ ಅವನ ತಲೆ ಕಡಿಲಿಕ್ಕೆ ಅಂಥೇಳಿ ಅವರು ಕೇಳ್ತಾರೆ. ಇನ್ ವಾರ್ ದೆ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಯುದ್ಧದ ಸಂದರ್ಭದಲ್ಲಿ ತಮ್ಮ ಎದುರಿಗೆ ಇದ್ದಂತಹ ಒಂದು ಶತ್ರುವನ್ನು ಕೊಲ್ಲಿಕ್ಕೆ ಅವ್ರು ಯಾರೂ ಕೂಡ ವಿಚಾರವನ್ನು ಮಾಡೋದಿಲ್ಲ. ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಅದಕ್ಕಾಗಿಯೇ ಅಂದರೆ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿನೇ ಅವ್ರಿಗೆ ಒಂದು ಟ್ರೈನಿಂಗನ್ನು ಕೂಡ ಕೊಡಲಾಗಿರುತ್ತೆ. ಸೊ ದ ಜನರಲ್ ಟಾಕ್ಡ್ ಇಟ್ ಓವರ್ with the soldiers to see whether one of them would not undertake the job. ನೋಡಿ, ಆ ಜನರಲ್ ಏನಿದ್ನೋ ಅವನು ತನ್ನ ಒಂದು ಸೈನಿಕರ ಜೊತೆ ಮಾತನಾಡ್ತಾನೆ. ಯಾರಾದರೂ ಆ ಒಬ್ಬ ಅಪರಾಧಿಯ ತಲೆಯನ್ನು ಕಡಿಲಿಕ್ಕೆ ನೀವು ಸಿದ್ಧರಿದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಆ ಸೈನಿಕರನ್ನು ಅವನು ಕೇಳ್ತಾನೆ. ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಬಟ್ ಯಾವುದೇ ಒಂದು ಸೈನಿಕರು ಕೂಡ ಆ ಒಂದು ಕೆಲಸಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನೋ ದೇ ಸೆಡ್. ನಮ್ಮಿಂದ ಸಾಧ್ಯ ಇಲ್ಲ ಅಂಥೇಳಿ ಅವರು ಹೇಳ್ತಾರೆ. ವಿ ಡೋಂಟ್ ನೋ ಹೌ ಟು ಡೂ ಇಟ್. ನಮಗೆ ಗೊತ್ತಿಲ್ಲ ಯಾವ ರೀತಿ ತಲೆ ಕತ್ತರಿಸಬೇಕು ಅಂತಕ್ಕಂಥದ್ದು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ಅದಕ್ಕಾಗಿ ನಮಗೆ ಟ್ರೈನಿಂಗನ್ನು ಕೊಡಲಾಗಿಲ್ಲ. ನಮ್ಮ ಎದುರುಗಡೆ ಶತ್ರು ಇದ್ದರೆ ಅವನನ್ನು ನಾವು ಈಸಿಯಾಗಿ ಕೊಲ್ಬೋದು. ಬಟ್ ಈ ರೀತಿ ಅಪರಾಧಿಯನ್ನು ನಿಲ್ಲಿಸ್ಬಿಟ್ಟು ತಲೆ ಕಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತಕ್ಕಂತಹ ತಮ್ಮ ಒಂದು ತೀರ್ಮಾನವನ್ನು ಎಲ್ಲ ಸೈನಿಕರು ಕೂಡ ವ್ಯಕ್ತಪಡಿಸ್ತಾರೆ. ವಾಟ್ ವಾಸ್ ಟು ಬಿ ಡನ್. ಹಾಗಾದರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಅವರೆಲ್ಲರ ಮುಂದೆ ಬರ್ತಾ ಇದೆ. ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಮತ್ತೆ ಅವರೆಲ್ಲರೂ ಕೂಡ ವಿಚಾರ ಮಾಡ್ತಾನೇ ಇದ್ದಾರೆ. ದೇ ಅಸೆಂಬಲ್ಡ್ ಎ ಕಮಿಷನ್ ಆ್ಯಂಡ್ ಎ ಕಮಿಟಿ ಆ್ಯಂಡ್ ಎ ಸಬ್ ಕಮಿಟಿ. ಅವರೆಲ್ಲರೂ ಕೂಡ ಒಂದು ಸಭೆ ಸೇರ್ತಾರೆ, ಕಮಿಷನ್ಗಳನ್ನು ಮಾಡ್ತಾರೆ, ಕಮಿಟಿಗಳನ್ನು ಮಾಡ್ತಾರೆ, ಸಬ್ ಕಮಿಟಿಗಳನ್ನು ಮಾಡ್ತಾರೆ. ಹೀಗೆ ನಾನಾ ಪ್ರಯತ್ನಗಳನ್ನು ಅವರು ಮಾಡ್ತಾನೇ ಇದ್ರು. And at last they decided that the best thing would be to alter the death sentence to one of imprisonment for life. ಈಗ ಅವ್ರಿಗೆ ಸಿಕ್ಕಂಥ ಒಂದು ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಅವನಿಗೇನೀಗ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅವನನ್ನು ಲೈಫ್ ಲಾಂಗ್ ಜೈಲಲ್ಲಿ ಇರೋ ಹಾಗೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂದರೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಅವರು ತೀರ್ಮಾನವನ್ನು ಮಾಡ್ತಾರೆ. ಅದೇ ಅಲ್ಲಿ ಅತ್ಯುತ್ತಮ ಆಯ್ಕೆ ಆಗಿರುತ್ತೆ. ದಿಸ್ ವುಡ್ ಎನೇಬಲ್ ದ ಕಿಂಗ್ ಟು ಶೋ ಹಿಸ್ ಮರ್ಸಿ ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಈ ರೀತಿ ಅವನಿಗೆ ಒಂದು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಮಾಡೋದ್ರಿಂದ ಡೆತ್ ಸೆಂಟೆನ್ಸನ್ನು ಕ್ಯಾನ್ಸಲ್ ಮಾಡಿ ರಾಜ ಅವನಿಗೆ ಒಂದು ಮರ್ಸಿ ದಯೆಯನ್ನು ತೋರಿಸಿದ ಹಾಗೇನೂ ಆಗುತ್ತೆ. ಅದರ ಜೊತೆಗೆ ಅದು ತುಂಬ ಚೀಪಾಗಿರ್ತಕ್ಕಂತಹ ಕೆಲಸವೂ ಕೂಡ ಆಗಿದೆ ಅಂತೇಳಿ ಅವರೆಲ್ಲರೂ ಕೂಡ ತೀರ್ಮಾನವನ್ನು ಮಾಡ್ತಾರೆ. ದ ಕಿಂಗ್ ಅಗ್ರೀಡ್ ಟು ದಿಸ್ ಆ್ಯಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. ರಾಜ ಒಪ್ಕೊಳ್ತಾನೆ ಮತ್ತು ಅದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅವೆಲ್ಲವನ್ನು ಅವರು ಮಾಡ್ಕೊಳ್ತಾರೆ. The only hitch now was that there was no suitable prison for a man sentenced for life. ಮತ್ತೊಂದು ಸಣ್ಣ ಸಮಸ್ಯೆ ಅವರಿಗೆ ಎದುರಾಗ್ತಾ ಇದೆ. ಅದೇನಪ್ಪ ಅಂದರೆ ಲೈಫ್ ಲಾಂಗ್ ಏನು ಈ ವ್ಯಕ್ತಿಯನ್ನು ಜೈಲಲ್ಲಿ ಇಡಬೇಕೋ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಸೂಟಬಲ್ ಒಂದು ಪ್ರಿಸನ್ ಅಲ್ಲಿ ಎಲ್ಲಿಯೂ ಕೂಡ ಇರಲಿಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ. ಕೇವಲ ಕೆಲವೇ ಅಪರಾಧಿಗಳನ್ನು ಕೆಲವು ದಿನಗಳ ಕಾಲ ಮಾತ್ರ ಏನು ಇಡ್ತಾ ಇದ್ರು ಅಂಥದಕ್ಕೆ ಮಾತ್ರ ಒಂದು ಪ್ರಿಸನ್ ಇತ್ತು. ಬಟ್ ಲೈಫ್ ಲಾಂಗ್ ಇಡಲಿಕ್ಕೆ ಅಷ್ಟೊಂದು ಸೂಕ್ತವಾಗಿರ್ತಕ್ಕಂತಹ ಪ್ರಿಸನ್ ಆ ಒಂದು ಮೊನ್ಯಾಕೋ ದೇಶದಲ್ಲಿ ಇರಲಿಲ್ಲ. ಬಟ್ ದೆರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್
permanent use. However, they managed to find a place that would do, and they put the young fellow there and placed a guard over him. ಎಸ್, ಹಾಗೋ ಹೀಗೋ ಏನೋ ಒಂದು ಪ್ರಯತ್ನ ಮಾಡಿಬಿಟ್ಟು ಆ ವ್ಯಕ್ತಿಯನ್ನು ಪರ್ಮನೆಂಟಾಗಿ ಇಡಲಿಕ್ಕೆ ಅಂತೇಳಿ ಒಂದು ಜಾಗವನ್ನು ಅವರು ಹುಡುಕ್ತಾರೆ ಮತ್ತು ಆ ವ್ಯಕ್ತಿಯನ್ನು ಅಲ್ಲಿ ಇಡ್ತಾರೆ. ಅದ್ರ ಜೊತೆಗೆ ಅವನನ್ನು ಕಾಯಲಿಕ್ಕೆ ಅಂತೇಳಿ ಒಬ್ಬ ಗಾರ್ಡನ್ನು ಅಲ್ಲಿ ಇಡ್ತಾ ಇದ್ದಾರೆ. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಎಸ್, ಆ ಒಂದು ಗಾರ್ಡ್ ಕೆಲಸ ಏನಪ್ಪ ಅಂದರೆ ಇವನನ್ನು ಎಲ್ಲಿಯೂ ಕೂಡ ತಪ್ಪಿಸಿಕೊಂಡು ಹೋಗದ ಹಾಗೆ ಕಾಯ್ಕೊಳ್ಳೋದು, ಅದ್ರ ಜೊತೆಗೆ ಅವನಿಗೇನು ಊಟವನ್ನು ಕೊಡಬೇಕಾಗಿತ್ತೋ ಅದನ್ನು ಒಂದು ಪ್ಯಾಲೇಸ್ ಕಿಚನ್ನಿಂದಾನೇ ತರ್ತಕ್ಕಂಥ ಒಂದು ಕೆಲಸವನ್ನು ಈ ಗಾರ್ಡ್ಗೆ ವಹಿಸಲಾಗುತ್ತೆ. ದ ಪ್ರಿಸನರ್ ರಿಮೈನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಹ್ಯಾಡ್ ಪಾಸ್ಟ್. ಎಸ್, ಸುಮಾರು ತಿಂಗಳುಗಳ ಕಾಲ ಆ ಒಂದು ಖೈದಿ ಆ ಜೈಲೊಳಗಡೆ ಅಲ್ಲಿ ಇರ್ತಾನೆ. ಬಟ್ ವೆನ್ ಎ ಇಯರ್ ಹ್ಯಾಡ್ ಪಾಸ್ಟ್, the kinglet, looking over the account of his income and expenditure, one day noticed a new item of expenditure. ಎಸ್, ಒಂದು ವರ್ಷದ ನಂತರದಲ್ಲಿ ಆ ರಾಜ ಏನಿದ್ನೋ ಅವನು ತನ್ನ ಒಂದು ದೇಶದ ಆದಾಯ ಮತ್ತು ಖರ್ಚುಗಳು ಏನಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಇರ್ತಾನೆ, ಆ ಅಕೌಂಟನ್ನು ನೋಡ್ತಾ ಇರ್ತಾನೆ. ಆಗ ಅವನಿಗೆ ಒಂದು ಹೊಸ ಎಕ್ಸ್ಪೆಂಡಿಚರ್ ಅಂದರೆ ಒಂದು ಖರ್ಚು ಅವನಿಗೆ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲದೇ ಇರತಕ್ಕಂಥ ಒಂದು ಖರ್ಚು ಯಾವುದೋ ಬಂದುಬಿಟ್ಟಿದೆಯಲ್ಲ ಅಂತೇಳಿ ರಾಜ ನೋಡ್ತಾ ಇದ್ದಾನೆ. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಎಸ್, ಆ ಖರ್ಚು ಯಾವುದೂ ಅಲ್ಲ, ಈ ಒಂದು ಕ್ರಿಮಿನಲನ್ನು ಜೈಲಲ್ಲಿ ಇಟ್ಟಿದ್ರಲ್ವ, ಮತ್ತು ಆ ಒಂದು ಏನು ಗಾರ್ಡ್ ಇದ್ನಲ್ಲ, ಗಾರ್ಡಿಗೆ ಕೊಡ್ತಕ್ಕಂಥ ಒಂದು ಸ್ಯಾಲ್ರಿ ಇರ್ಬೋದು, ಅವನಿಗೆ ಊಟಕ್ಕೆ ವೆಚ್ಚವಾಗಿರ್ತಕ್ಕಂಥದ್ದು ಇರ್ಬೋದು, ಆ ಒಂದು ಲೆಕ್ಕವನ್ನು ಅವನು ನೋಡ್ತಾ ಇದ್ದಾನೆ. ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಐದರ್. ಎಸ್, ಆ ಒಂದು ಲೆಕ್ಕಪತ್ರವನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವನಿಗೆ ಖರ್ಚು ಮಾಡಿರ್ತಕ್ಕಂಥ ಒಂದು ಅಮೌಂಟ್ ತುಂಬ ಆಗಿರುತ್ತೆ, ತುಂಬ ಚಿಕ್ಕ ಅಮೌಂಟ್ ಅದಾಗಿರೋದಿಲ್ಲ. ದೇರ್ ವಾಸ್ ಎ ಸ್ಪೆಷಲ್ ಗಾರ್ಡ್ ಆ್ಯಂಡ್ ದೇರ್ ವಾಸ್ ಆಲ್ಸೋ ದ ಮ್ಯಾನ್ಸ್ ಫುಡ್. ಎಸ್, ಆ ಒಂದು ಸ್ಪೆಷಲ್ ಗಾರ್ಡ್ ಮತ್ತು ಮ್ಯಾನ್ಸ್ ಫುಡ್ಗೆ ತುಂಬಾ ಖರ್ಚಾಗಿರುತ್ತೆ. ಇಟ್ ಕೇಮ್ ಟು ಮೋರ್ ದ್ಯಾನ್ 600 ಫ್ರಾಂಕ್ಸ್ ಎ ಇಯರ್. ನೋಡಿ, ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಖರ್ಚಾಗಿರುತ್ತಪ್ಪ ಅಂದರೆ 600 ಫ್ರಾಂಕ್ಸ್ ಕೇವಲ ಒಂದೇ ಒಂದು ವರ್ಷಕ್ಕೆ ಖರ್ಚಾಗಿರುತ್ತೆ. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದ್ಯಾಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ. ಎಸ್, ನೋಡಿ, ಮತ್ತೊಂದು ಇಲ್ಲಿ ಕೆಟ್ಟ ವಿಚಾರ ಏನಪ್ಪ ಅಂದರೆ ಆ ಒಂದು ಖೈದಿ ಏನಿದ್ದೋ ಅವನು ಇನ್ನೂ ಯಂಗಾಗಿದ್ದಾನೆ ಮತ್ತು ತುಂಬ ಹೆಲ್ದಿಯಾಗಿದ್ದಾನೆ. ಆ್ಯಂಡ್ ಮೈಟ್ ಲಿವ್ ಫಾರ್ 50 ಇಯರ್ಸ್. ಎಸ್, ಅವನು ಇನ್ನೂ ಕೂಡ 50 ವರ್ಷಗಳ ಕಾಲ ಬದುಕ್ತಕ್ಕಂತಹ ಚಾನ್ಸಸ್ ಇದೆ. ಅಂದರೆ ಇನ್ನೂ 50 ವರ್ಷ ಅವನನ್ನು ಜೈಲಲ್ಲಿಟ್ಟು ಅವನಿಗೆ ಒಬ್ಬ ಗಾರ್ಡನ್ ಇಟ್ಟು ಅವನಿಗೆ ಊಟವನ್ನು ಕೊಡ್ತಕ್ಕಂಥದ್ದು ತುಂಬ ದೊಡ್ಡ ಖರ್ಚಾಗಿರುತ್ತೆ. ವೆನ್ ಒನ್ ಕೇಮ್ ಟು ರೆಕಾನ್ ಇಟ್ ಅಪ್ ದ ಮ್ಯಾಟರ್ ವಾಸ್ ಸೀರಿಯಸ್. ಎಸ್, ಇದನ್ನು ರೆಕಾನ್ ಇಟ್ ಅಂದರೆ ಅದನ್ನು ಲೆಕ್ಕ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಅದೊಂದು ಸೀರಿಯಸ್ ಮ್ಯಾಟರ್ ಆಗಿರುತ್ತೆ. ಯಾಕೆಂದರೆ ಸುಮಾರು 50 ವರ್ಷ ಇಂಟು 600 ಫ್ರಾಂಕ್ಸ್ ಅಂದರೆ ಲೆಕ್ಕ ಹಾಕಿದರೆ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಹಾಗಾಗಿ ರಾಜನಿಗೆ ಒಂದು ಕ್ಷಣ ಶಾಕ್ ಆಗ್ತಾ ಇದೆ. ಇಟ್ ವುಡ್ ನೆವರ್ ಡು, ಸಾಧ್ಯನೇ ಇಲ್ಲ, ಹಿಂಗಾಗಲಿಕ್ಕೆ ಸಾಧ್ಯ ಇಲ್ಲ, 50 ವರ್ಷ ಇವನಿಗೆ ಇಷ್ಟೊಂದು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ರಾಜ ಅಂದ್ಕೊಳ್ತಾ ಇದ್ದಾನೆ. ಸೊ ದ ಕಿಂಗ್ ಸಮನ್ಡ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಸೆಡ್ ಟು ದೆಮ್. ರಾಜ ಏನು ಮಾಡ್ತಾನೆ, ತನ್ನ ಒಂದು ಮಿನಿಸ್ಟರ್ಸನ್ನು ಅಂದರೆ ಮಂತ್ರಿಗಳನ್ನ ಕರೆಸಿಬಿಟ್ಟು ಈ ಒಂದು ವಿಷಯವನ್ನು ಅವ್ರ ಮುಂದೆ ಪ್ರಸ್ತಾಪವನ್ನು ಮಾಡ್ತಾನೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಎಸ್, ಈ ಒಂದು ಕ್ರಿಮಿನಲ್ ಏನಿದಾನೋ, ಈ ಒಂದು ರಾಸ್ಕಲ್ ಅಂತೇಳಿ ರಾಜ ಕರಿತಾ ಇದ್ದಾನೆ ಅವನನ್ನು. ಆ ಒಂದು ರಾಸ್ಕಲನ್ನು ಡೀಲ್ ಮಾಡಲಿಕ್ಕೆ ಅಂತೇಳಿ ನೀವು ತುಂಬ ಚೀಪಾಗಿರ್ತಕ್ಕಂತಹ ಒಂದು ಮೆಥಡನ್ನು ಹುಡುಕಿ, ಈಗ ತುಂಬ ಕಾಸ್ಟ್ಲಿ ಆಗ್ತಿದೆ ಅಂತೇಳಿ ತನ್ನ ಮಿನಿಸ್ಟರ್ಸ್ಗೆ ರಾಜ ಹೇಳ್ತಾನೆ. ದ ಪ್ರೆಸೆಂಟ್ ಪ್ಲ್ಯಾನ್ ಈಸ್ ಟು ಎಕ್ಸ್ಪೆನ್ಸಿವ್. ಎಸ್, ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಮತ್ತು ಆ ಒಂದು ಮಿನಿಸ್ಟರ್ಸ್ಗಳು ತುಂಬ ವಿಚಾರ ಮಾಡ್ತಾರೆ ಇದ್ರ ಬಗ್ಗೆ. ಟಿಲ್ ಒನ್ ಆಫ್ ದೆಮ್ ಸ್ಯಾಡ್, ಜೆಂಟಲ್ಮೆನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಎಸ್, ಆ ಒಂದು ಮಿನಿಸ್ಟ್ರಲ್ಲಿ ಒಬ್ರು ಹೇಳ್ತಾರೆ, ನಾವೇನು ಮಾಡಿಬಿಡ್ಬೋದು, ಆ ಒಂದು ಗಾರ್ಡನ್ನು ಏನು ಇಟ್ಟಿದ್ದೇವೋ ಇವನಿಗೆ ಕಾಯಲಿಕ್ಕೆ ಅಂತೇಳಿ ಅವನನ್ನು ಡಿಸ್ಮಿಸ್ ಮಾಡ್ಬೋದು. ಬಟ್ ದೆನ್ ರಿಜಾಯಿಂಡ್ ಅನದರ್ ಮಿನಿಸ್ಟರ್. ಎಸ್, ಹಾಗೆ ಮಾಡಿದ್ರಿ ಅಂತೇಳಿ ಬೇರೆ ಮಿನಿಸ್ಟರ್ ಅದರಿಂದ ಏನು ಪರಿಣಾಮ ಆಗುತ್ತೆ ಒಂದು ವೇಳೆ ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರಿ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡಿ, ದ ಫೆಲೋ ವಿಲ್ ರನ್ ಅವೇ. ಎಸ್, ನಾವು ಆ ಒಂದು ಗಾರ್ಡನ್ನು ಡಿಸ್ಮಿಸ್ ಮಾಡಿಬಿಟ್ರೆ ಈ ಒಬ್ಬ ಖೈದಿ ಏನಿದ್ದಾನೆ, ಕ್ರಿಮಿನಲ್ ಏನಿದ್ದಾನೆ, ಅವನು ಜೈಲನ್ನು ಬಿಟ್ಟು ತಪ್ಪಿಸ್ಕೊಂಡು ಬಿಡ್ತಾನೆ ಅಂತೇಳಿ ಹೇಳ್ತಾನೆ. ವೆಲ್ ಸೆಟ್ ದ ಫಸ್ಟ್ ಸ್ಪೀಕರ್. ಎಸ್, ಒಳ್ಳೆಯದೇ ಅಲ್ವಾ, ಅವನು ಹೋಗಲಿ ಬಿಡು ಅಂಥೇಳಿ ಫಸ್ಟ್ ಮಿನಿಸ್ಟರ್ ಹೇಳ್ತಾ ಇದ್ದಾನೆ. ಲೆಟ್ ಹಿಮ್ ರನ್ ಅವೇ. ಓಡಿ ಹೋಗಲಿ ಬಿಡು, ಅವನು ಒಳಗಡೆ ಇರೋದು ಬೇಡ. ಆ್ಯಂಡ್ ಬಿ ಹ್ಯಾಂಗ್ ಟು ಹಿಮ್. ಬಿ ಹ್ಯಾಂಗ್ಡ್ ಅಂದರೆ ನೇಣು ಹಾಕೊಳ್ಳೋದು. ಬಟ್ ಇಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲಾದರೂ ಹೋಗಿ ಹಾಳಾಗೋಗಲಿ, ಅವನು ಕಣ್ಣಿಗೆ ಕಾಣ್ದಂಗೆ ಅಂಥೇಳಿ ಆ ಇನ್ನೊಬ್ಬ ಒಂದು ಮಿನಿಸ್ಟರ್ ಏನಿರ್ತಾನೋ ಅವನು ಹೇಳ್ತಾ ಇದ್ದಾನೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಬ್ರೇಷನ್ಸ್ ಟು ದ ಕಿಂಗ್ಲೆಟ್ ಆ್ಯಂಡ್ ಹಿ ಅಗ್ರೀಡ್ ವಿತ್ ದೆಮ್. ಎಸ್, ಆ ಒಂದು ಗಾರ್ಡನ್ನು ರಿಮೂವ್ ಮಾಡಲಿಕ್ಕೆ ಒಂದು ಸಜೆಷನನ್ನು ರಾಜನಿಗೆ ಕೊಡ್ತಾರೆ. ಹೀಗೆ ಮಾಡೋದ್ರಿಂದ ನಾವು ಕೆಲವೊಂದಿಷ್ಟು ದುಡ್ಡನ್ನು ಉಳಿಸ್ಬೋದು ಅಂತೇಳಿ ಸಜೆಸ್ಟ್ ಮಾಡ್ತಾರೆ ಮತ್ತು ರಾಜನು ಕೂಡ ಅದಕ್ಕೆ ಒಪ್ಕೊಳ್ತಾ ಇದ್ದಾನೆ.
ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಆ್ಯಂಡ್ ದ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಎಸ್, ಆ ಒಂದು ಗಾರ್ಡನ್ನು ಮೊದಲಿಗೆ ತೀರ್ಮಾನ ಮಾಡಿದ ಹಾಗೆ ಡಿಸ್ಮಿಸ್ ಮಾಡ್ತಾರೆ. ಮತ್ತು ಏನಾಗುತ್ತೆ ನೋಡೋಣ, ಈ ಒಂದು ಕೈದಿ ಏನಿದನೋ ಕ್ರಿಮಿನಲ್ ತಪ್ಪಿಸ್ಕೊಂಡು ಹೋಗ್ತಾನೇನೋ ಅಂಥೇಳಿ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆಲ್ ದ್ಯಾಟ್ ಹ್ಯಾಪನ್ಡ್ ವಾಸ್ ದ್ಯಾಟ್ ಅಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್ ಆ್ಯಂಡ್ ನಾಟ್ ಫೈಂಡಿಂಗ್ ಹಿಸ್ ಗಾರ್ಡ್. ಎಸ್, ಆ ಒಂದು ಡಿನ್ನರ್ ಟೈಮ್ಗೆ ಆ ಒಂದು ಕ್ರಿಮಿನಲ್ ಏನು ಮಾಡ್ತಾನೆ, ಊಟಕ್ಕಾಗಿ ವೇಟ್ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿ ಗಾರ್ಡ್ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಹೊರಗಡೆ ಬರ್ತಾ ಇದ್ದಾನೆ. ಫೈಂಡಿಂಗ್ ಹಿಸ್ ಗಾರ್ಡ್ ಅಂದರೆ ಗಾರ್ಡ್ಗೋಸ್ಕರ ಹುಡುಕಾಡ್ತಿರ್ತಾನೆ. ಹಿ ವೆಂಟ್ ಟು ದ ಕಿಂಗ್ಸ್ ಕಿಚನ್ ಟು ಫೆಚ್ ಹಿಸ್ ಓನ್ ಡಿನ್ನರ್. ಎಸ್, ಅಲ್ಲೆಲ್ಲೂ ಕೂಡ ಗಾರ್ಡ್ ಸಿಗದೇ ಇರೋದ್ರಿಂದ ಈ ಒಬ್ಬ ಕ್ರಿಮಿನಲ್ ಏನು ಮಾಡ್ತಾನೆ, ಡೈರೆಕ್ಟಾಗಿಯೇ ಆ ಒಂದು ಕಿಂಗ್ಸ್ನ ಕಿಚನ್ ಏನಿರುತ್ತೋ ಅಲ್ಲಿಗೆ ಹೋಗಿಬಿಟ್ಟು ತನ್ನ ಒಂದು ಆಹಾರವನ್ನು ತಾನೇ ತೆಗೆದುಕೊಂಡು ಬರ್ತಾನೆ. ಹಿ ಟುಕ್ ವಾಟ್ ವಾಸ್ ಗಿವನ್ ಹಿಮ್ ರಿಟರ್ನ್ ಟು ದ ಪ್ರಿಸನ್. ಎಸ್, ತನ್ನ ಒಂದು ಆಹಾರವನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಸೀದಾ ಬಂದಿದ್ದವನು ಎಲ್ಲಿಗೆಪ್ಪ ಅಂದರೆ ಪ್ರಿಸನ್. ಎಲ್ಲೂ ಕೂಡ ಎಸ್ಕೇಪ್ ಆಗ್ತಾ ಇಲ್ಲ ಅವನು. ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್ ಆ್ಯಂಡ್ ಸ್ಟೇಡ್ ಇನ್ಸೈಡ್. ಒಳಗಡೆ ಬಂದವನೇ ಆ ಒಂದು ಪ್ರಿಸನನ್ನು ಡೋರನ್ನು ಮುಚ್ಚಿಬಿಟ್ಟು ಒಳಗಡೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕರ್ಡ್. ಎಸ್, ಈ ಒಂದು ಪ್ರಾಸೆಸ್ ಏನಿತ್ತು, ಆ ಒಂದು ಪ್ರಿಸನನ್ನು ಬಿಟ್ಟು ಆಚೆ ಹೋಗೋದು ಮತ್ತು ಕಿಂಗ್ಸ್ನ ಒಂದು ಕಿಚನ್ಗೆ ಹೋಗಿ ತನ್ನ ಒಂದು ಆಹಾರವನ್ನು ತರ್ತಕ್ಕಂಥದ್ದು ಮರುದಿನವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. He went for his food at the proper time, but as for running away, he did not show the least sign of it. ಎಸ್ಕೇಪ್ ಆಗ್ತಕ್ಕಂತಹ ಯಾವುದೇ ಒಂದು ಪ್ಲ್ಯಾನನ್ನು ಕೂಡ ಅವನು ಅಲ್ಲಿಂದ ಮಾಡ್ತಾನೆ ಇಲ್ಲ. ರನ್ನಿಂಗ್ ಅವೇ ಅಂದರೆ ಆ ಒಂದು ಪ್ಲೇಸನ್ನು ಬಿಟ್ಟು ಓಡಿ ಹೋಗೋದು, ಅಂತಹ ವಿಚಾರ ಅವನ ತಲೆಯಲ್ಲಿ ಬರಲೇ ಇಲ್ಲ. ವಾಟ್ ವಾಸ್ ಟು ಬಿ ಡನ್. ಎಸ್, ಏನು ಮಾಡಬೇಕೀಗ. ದೆ ಕನ್ಸಿಡರ್ಡ್ ದ ಮ್ಯಾಟರ್ ಅಗೇನ್. ಯಾಕೆಂದರೆ ಅವ್ರು ಏನು ಅಂದ್ಕೊಂಡಿದ್ರು, ಕಾವಲುಗಾರ ಇಲ್ಲ ಅಂದರೆ ಈ ಒಂದು ಖೈದಿ ಏನಿದಾನೋ ಅವನು ಎಸ್ಕೇಪ್ ಆಗ್ತಾನೆ ಅಂತೇಳಿ ಅವರೆಲ್ಲರೂ ಕೂಡ ಥಿಂಕ್ ಮಾಡಿದರು. ಬಟ್ ಹಾಗಾಗಲೇ ಇಲ್ಲ. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್ ಸೆಟ್ ದೇ ದ್ಯಾಟ್ ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್. ನಿನ್ನನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ನೇರವಾಗಿಯೇ ಅವನಿಗೆ ಹೇಳಿಬಿಡೋಣ ಅಂಥೇಳಿ ಅವರು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್. ಆ ಒಂದು ಜಸ್ಟಿಸ್ನ ಮಿನಿಸ್ಟರ್ ಏನಿದ್ರೋ ಅವರು ಆ ಒಂದು ಖೈದಿಯನ್ನು ತಮ್ಮ ಮುಂದೆ ಕರೆದುಕೊಂಡು ಬರೋ ರೀತಿ ಹೇಳ್ತಾರೆ. ವೈ ಡು ಯು ನಾಟ್ ರನ್ ಅವೇ ಸೆಟ್ ದ ಮಿನಿಸ್ಟರ್. ಎಸ್, ನೀನು ಯಾಕೆ ಓಡಿ ಹೋಗ್ತಾ ಇಲ್ಲ ಅಂಥೇಳಿ ಮಿನಿಸ್ಟರ್ ಕೇಳ್ತಾ ಇದ್ದಾರೆ. ದೆರ್ ಈಸ್ ನೋ ಗಾಡ್ ಟು ಕೀಪ್ ಯು. ನಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂಥೇಳಿ, ನಿನ್ನನ್ನು ಕಾಯಲಿಕ್ಕೆ ಅಂಥೇಳಿ ಯಾವುದೇ ಗಾರ್ಡ್ ಇಲ್ವಲ್ಲ. ನಿನಗೆ ಒಂದು ಅವಕಾಶ ಇದೆ ರನ್ ಅವೇ ಅಂದರೆ ಓಡೋಗ್ಲಿಕ್ಕೆ, ಬಟ್ ಯಾಕೆ ಹೋಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯು ಕ್ಯಾನ್ ಗೋ ವೇರ್ ಯು ಲೈಕ್ ಆ್ಯಂಡ್ ದ ಕಿಂಗ್ ವಿಲ್ ನಾಟ್ ಮೈಂಡ್. ಎಸ್, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ರಾಜನು ತಲೆ ಕೆಡಿಸ್ಕೊಳ್ಳಲ್ಲ. ನೀನೇನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನೀನು ಈಸಿಯಾಗಿ ಎಸ್ಕೇಪ್ ಆಗಬಹುದಲ್ವಾ ಅಂಥೇಳಿ ಆ ಒಬ್ಬ ಜಸ್ಟಿಸ್ ಅವನನ್ನು ಕೇಳ್ತಾರೆ. I dare say the king would not mind, replied the man, but I have now here to go. ಎಸ್, ರಾಜ ತಲೆ ಕೆಡ್ಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬಟ್ ನಾನು ಎಲ್ಲಿಗೆ ಹೋಗಲಿ, ನಾವು ಹೇರ್ ಟು ಗೋ ಅಂದರೆ ಯಾವ ಪ್ಲೇಸ್ಗೆ ನಾನು ಅಲ್ಲಿಂದ ಹೋಗಬೇಕು ಅಂತೇಳಿ ಆ ಒಬ್ಬ ಖೈದಿ ರಿಪ್ಲೈ ಕೊಡ್ತಾನೆ. ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡಲಿ. ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ಏನು ನೀವು ಶಿಕ್ಷೆಯನ್ನು ಕೊಟ್ಟಿದ್ದೀರೋ ನನಗೆ, ಇದರಿಂದಾಗಿ ನನ್ನ ಒಂದು ಕ್ಯಾರೆಕ್ಟರ್ಗೆ ಧಕ್ಕೆ ಬಂದುಬಿಟ್ಟಿದೆ. ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಜನಗಳು ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ, ಅವರು ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅಂಥೇಳಿ ಹೇಳ್ತಾ ಇದ್ದಾನೆ. ಬಿಸೈಡ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಅದ್ರ ಜೊತೆಗೆ ನನಗೆ ಏನು ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಹವ್ಯಾಸ ಇತ್ತು ಅದು ಈಗ ಸ್ಟಾಪ್ ಆಗಿಬಿಟ್ಟಿದೆ. ಯಾಕೆಂದರೆ ನಾನೀಗ ಪ್ರಿಸನ್ನಲ್ಲಿರೋದ್ರಿಂದ ಕೆಲಸ ಮಾಡೋದನ್ನು ಕೂಡ ಮರೆತು ಬಿಟ್ಟಿದ್ದೇನೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ನನಗೆ ತುಂಬ ಬ್ಯಾಡಾಗಿ ನೀವು ಟ್ರೀಟ್ ಮಾಡಿದ್ದೀರಾ. ಇಟ್ ಈಸ್ ನಾಟ್ ಫೇರ್. ಎಸ್, ನೀವೇನೆಲ್ಲವನ್ನು ಮಾಡಿದಿರೋ ಅದು ಒಳ್ಳೆಯದಲ್ಲ. ಇನ್ ದ ಫಸ್ಟ್ ಪ್ಲೇಸ್ ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಮೊದಲಿಗೆ ನೀವು ಏನಂತ ತೀರ್ಮಾನ ಮಾಡಿದ್ರಿ, ನನ್ನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ, ಬಟ್ ನೀವು ಆ ರೀತಿ ಮಾಡಲಿಲ್ಲ. ದಟ್ ಈಸ್ ಒನ್ ಥಿಂಗ್. ಎಸ್, ಅದು ನಿಮ್ಮ ಒಂದು ಮೊದಲನೇ ಮಿಸ್ಟೇಕ್ ಆಗಿದೆ. ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದಟ್. ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಎಸ್, ನನ್ನನ್ನು ಇಡೀ ಜೀವಮಾನದ ಅವಧಿಗೆ ನೀವು ಜೈಲಲ್ಲಿ ಇಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದರೆ. ಆ್ಯಂಡ್ ಪುಟ್ ಎ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ನನ್ನ ಒಂದು ಫುಡನ್ನು ತರಲಿಕ್ಕೆ ಅಂತೇಳಿ ಒಬ್ಬ ಗಾರ್ಡನ್ನು ಕೂಡ ಇಟ್ಟಿದ್ರಿ. ಬಟ್ ಆಫ್ಟರ್ ಎ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್. ಸ್ವಲ್ಪ ಹೊತ್ತಿನ ನಂತರ ಅಥವಾ ಸ್ವಲ್ಪ ದಿನಗಳ ನಂತರ ಆ ಒಂದು ಗಾರ್ಡನ್ನು ನೀವೇನು ಮಾಡಿದ್ರಿ, ತೆಗೆದುಬಿಟ್ರಿ. ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ನನ್ನ ಒಂದು ಊಟವನ್ನು ನಾನೇ ಹೋಗಿ ತೆಗೆದುಕೊಂಡು ಬರಬೇಕಾದಂಥ ಒಂದು ಪರಿಸ್ಥಿತಿ ನನಗೆ ಬಂತು. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇನ್. ಆಗಲೂ ಕೂಡ ನಾನೇನು ಕಂಪ್ಲೇಂಟನ್ನು ಕೊಡಲಿಲ್ಲ. ಬಟ್ ನಾವು ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಎಸ್, ಈಗ ನೀವೇನು ಅಂದ್ಕೊಳ್ತಿದ್ದೀರಿ, ನಾನು ಈ ಒಂದು ಜೈಲನ್ನು ಬಿಟ್ಟು ಎಸ್ಕೇಪ್ ಆಗಲಿ ಅಂತ ನೀವೇನೇ ಪ್ಲ್ಯಾನ್ ಮಾಡಿದ್ದೀರಿ. ಐ ಕಾಂಟ್ ಅಗ್ರಿ ಟು ದ್ಯಾಟ್. ಈ ಒಂದು ಪ್ಲ್ಯಾನ್ ಏನಿದೆ ನಿಮ್ಮದು, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವೋಂಟ್ ಗೋ ಅವೇ. ನೀವೇನು ಬೇಕಾದರೂ ಮಾಡಿ, ನಿಮ್ಗೆ ಇಷ್ಟ ಬಂದಾಗೆ, ನಾನು ಮಾತ್ರ ಈ ಜೈಲನ್ನು ಬಿಟ್ಟು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಆ ಖೈದಿ ಹೇಳಿಬಿಡ್ತಾನೆ.
ವಾಟ್ ವಾಸ್ ಟು ಬಿ ಡನ್. ಎಸ್, ಏನು ಮಾಡೋದೀಗ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಅವ್ರ ತಲೆಯಲ್ಲಿ ಬರ್ತಾ ಇದೆ. ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೊಂದು ಸಾರಿ ಸಭೆ ಸೇರ್ತಾ ಇದ್ದಾರೆ ನೋಡಿ, ಸಭೆ ಮೇಲೆ ಸಭೆ, ಸಭೆ ಮೇಲೆ ಸಭೆ ಸೇರ್ತಾನೆ ಇದ್ರು ಅವರು. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್. ಈಗ ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರ ಮುಂದಿದೆ. ದ ಮ್ಯಾನ್ ವುಡ್ ನಾಟ್ ಗೋ. ಏನೇ ಮಾಡಿದ್ರು ಕೂಡ ಅವನು ಎಸ್ಕೇಪ್ ಆಗಲಿಲ್ವಲ್ಲ. ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಮತ್ತೆ ಅವರು ವಿಚಾರವನ್ನು ಮಾಡ್ತಾ ಇದ್ದಾರೆ, ಅಂದರೆ ಏನು ಮಾಡಬೇಕು ಅಂತೇಳಿ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ಎಸ್, ಅವ್ರಿಗೆ ಈಗ ಇದ್ದಂತಹ ಒಂದೇ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಇವನಿಗೆ ಒಂದಿಷ್ಟು ದುಡ್ಡನ್ನು ಪೆನ್ಷನ್ ಆಗಿ ಕೊಟ್ಬಿಟ್ಟು ಇವನನ್ನು ಇಲ್ಲಿಂದ ಕಳಿಸ್ಬಿಡ್ಬೇಕು. ಆ್ಯಂಡ್ ಸೊ ದ ರಿಪೋರ್ಟೆಡ್ ಟು ದ ಕಿಂಗ್. ಅದನ್ನೇ ರಾಜನ ಮುಂದೆ ಅವರು ಹೇಳ್ತಾರೆ. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್ ಸೆಟ್ ದೇ. ಬೇರೆ ಯಾವುದೇ ಒಂದು ಅವಕಾಶನೂ ಕೂಡ ಇಲ್ಲ. ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ಹೌ. ಏನಾದರೂ ಮಾಡಿ ನಾವು ಇವನಿಂದ ಎಸ್ಕೇಪ್ ಆಗಲೇಬೇಕು ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ದ ಸಮ್ ಫಿಕ್ಸ್ಡ್ ವಾಸ್ 600 francs. ಎಸ್, ಅವನಿಗೇನು ಪೆನ್ಷನ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ರಲ್ವ, ಅದರ ಅಮೌಂಟ್ ಎಷ್ಟಪ್ಪ ಅಂದರೆ 600 francs. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸನರ್. ಆ ಒಂದು ಪ್ರಿಸನರ್ಗೂ ಕೂಡ ಹೇಳ್ತಾರೆ, ನಿನಗೆ ಪ್ರತಿ ವರ್ಷ ನಾವೇನು ಮಾಡ್ತೇವೆ 600 francs ಕೊಡ್ತೇವೆ, ನೀನು ಇಲ್ಲಿಂದ ಹೋಗಿಬಿಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ವೆಲ್ ಸೆಡ್ ಹಿ, ಐ ಡೋಂಟ್ ಮೈಂಡ್. ಎಸ್, ಆಗ್ಬೋದು, ಹೀಗಾದರೆ ನಾನು ಒಪ್ಕೊಳ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಅಂದರೆ ನೀವು ಎಲ್ಲಿವರೆಗೂ ಈ ಒಂದು ಅಮೌಂಟನ್ನು ನನಗೆ ಕೊಡ್ತಾ ಇರ್ತೀರೋ ಅಲ್ಲಿವರೆಗೂ ಕೂಡ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ, ಇಲ್ಲಿಂದ ಹೋಗ್ತೇನೆ ಅಂಥೇಳಿ ಆ ಅಪರಾಧಿ ಹೇಳ್ತಾನೆ. ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಈ ಒಂದು ಕಂಡೀಷನನ್ನು ನೀವು ಒಪ್ಕೊಂಡ್ರೆ ಮಾತ್ರ ನಾನು ಇಲ್ಲಿಂದ ಹೋಗ್ತೇನೆ ಅಂಥೇಳಿ ಹೇಳ್ತಾನೆ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಈ ರೀತಿ ಅವರೆಲ್ಲರೂ ಕೂಡ ಒಪ್ಕೊಳ್ತಾರೆ. ಹಿ ರಿಸೀವ್ಡ್ 1/3 ಆಫ್ ಹೀಸ್ ಆ್ಯನ್ಯುಟಿ ಇನ್ ಅಡ್ವಾನ್ಸ್. ಅಂದರೆ ಒಂದು ವರ್ಷಕ್ಕೆ ಎಷ್ಟು ಬರಬೇಕು ಅದರ 1/3 ಪಾರ್ಟನ್ನು ಅವನು ರಿಸೀವ್ ಮಾಡ್ಕೊಳ್ತಾನೆ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮಿನಿಯನ್ಸ್. ಆ ರಾಜನ ಒಂದು ಡೊಮಿನಿಯನ್ಸ್ ಅಂದರೆ ಆ ಒಂದು ಸಾಮ್ರಾಜ್ಯ ಏನಿರುತ್ತೋ ಅದನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಬೈ ರೈಲ್. ಅಂದರೆ ಆ ಒಂದು ಸಾಮ್ರಾಜ್ಯವನ್ನು ಬಿಟ್ಟು ಹೋಗಲಿಕ್ಕೆ ಕೇವಲ 1 ಗಂಟೆ ಸಾಕಾಗಿತ್ತು. ಆ್ಯಂಡ್ ಹಿ ಎಮಿಗ್ರೇಟೆಡ್. ಅಂದರೆ ಆ ಒಂದು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಅವನು ಹೋಗ್ತಾ ಇದ್ದಾನೆ. ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಂಟಿಯರ್. ಫ್ರಂಟಿಯರ್ ಅಂದರೆ ಈ ಒಂದು ದೇಶವನ್ನು ಬಿಟ್ಟು ಗಡಿ ಭಾಗದಲ್ಲಿ, ಅಂದರೆ ತನ್ನ ಒಂದು ದೇಶ ಇತ್ತಲ್ವ ಮೊನ್ಯಾಕೋ, ಅದನ್ನು ಬಿಟ್ಟು ಪಕ್ಕದ ದೇಶದ ಒಂದು ಗಡಿ ಭಾಗದಲ್ಲಿ ಇವನು ವಾಸವನ್ನು ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ. ವೇರ್ ಹಿ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್. ಅಲ್ಲಿಗೆ ಹೋದವನೇ ಸ್ವಲ್ಪ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾನೆ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಅಲ್ಲಿ ಹೋದವನು ಒಂದು ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ನಾವು ಲಿವ್ಸ್ ಕಂಫರ್ಟಬಲಿ. ಅಂದರೆ ಅಲ್ಲಿ ಹೋಗಿಬಿಟ್ಟು ಒಂದು ತೃಪ್ತಿದಾಯಕವಾಗಿ ಕಂಫರ್ಟಬಲ್ ಆಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಹಿ ಆಲ್ವೇಸ್ ಗೋಸ್ ಅಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹೀಸ್ ಪೆನ್ಷನ್. ಏನು ತನಗೆ ಪೆನ್ಷನ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಲ್ವ 600 francs, ಅದನ್ನು ಮಾತ್ರ ಅವನು ಮಿಸ್ ಮಾಡ್ತಾ ಇರಲಿಲ್ಲ. ಕರೆಕ್ಟ್ ಟೈಮ್ಗೆ ಹೋಗಿಬಿಟ್ಟು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತಾ ಇದ್ದ. ಹ್ಯಾವಿಂಗ್ ರಿಸೀವ್ಡ್ ಇಟ್ ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್ಸ್. ಅಂದರೆ ಏನು ಮೊದಲಿಗೆ ಒಂದು ಗ್ಯಾಮ್ಲಿಂಗ್ ಇತ್ತಲ್ವ, ಗೇಮ್ ಆಡ್ತಕ್ಕಂಥದ್ದು, ಅಲ್ಲಿಗೆ ಹೋಗ್ತಾ ಇದ್ದ. ಆ ದುಡ್ಡನ್ನು ತೆಗೆದುಕೊಂಡ ತಕ್ಷಣವೇ ಸ್ಟೇಕ್ಸ್ 2 or 3 francs. ಅಂದರೆ ಹೋಗಿ ಒಂದು 2 ಅಥವಾ 3 francs ಪಣಕ್ಕೆ ಇಡ್ತಾ ಇದ್ದ. ಸಮ್ಟೈಮ್ಸ್ ವಿನ್ಸ್ ಆ್ಯಂಡ್ ಸಮ್ಟೈಮ್ಸ್ ಲೂಸಸ್. ಕೆಲವೊಂದು ಸಾರಿ ಆ ಒಂದು ದುಡ್ಡನ್ನು ಗೆಲ್ತಾ ಇದ್ದ, ಕೆಲವೊಂದು ಸಾರಿ ಕಳ್ಕೊಳ್ತಾ ಇದ್ದ. ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್. ಈ ರೀತಿಯ ಒಂದು ಗೇಮನ್ನು ಆಡಿದ ನಂತರದಲ್ಲಿ ತನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದ. ಹಿ ಲಿವ್ಸ್ ಪೀಸಬಲಿ ಆ್ಯಂಡ್ ವೆಲ್. ತುಂಬ ನೆಮ್ಮದಿಯಿಂದ ಶಾಂತಿಯಿಂದ ಅವನು ಜೀವನವನ್ನು ಆರಂಭಿಸಿದ. ಇಟ್ ಈಸ್ ಎ ಗುಡ್ ಥಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಎ ಕಂಟ್ರಿ ವೇರ್ ದೆ ಡು ನಾಟ್ ಗ್ರಡ್ಜ್ ಎಕ್ಸ್ಪೆನ್ಸ್ ಟು ಕಟ್ ಎ ಮ್ಯಾನ್ಸ್ ಹೆಡ್ ಆಫ್ ಆರ್ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್. ಎಸ್, ಇಲ್ಲಿ ನೋಡಿ ಆ ಒಂದು ಖೈದಿಯ ಒಂದು ಅದೃಷ್ಟ ಏನಪ್ಪ ಅಂದರೆ, ಇವನು ಏನು ಮರ್ಡರ್ ಮಾಡಿದ್ನಲ್ವ ಅದು ಎಲ್ಲಿಯಪ್ಪ ಅಂದರೆ ಮೊನ್ಯಾಕೋದಲ್ಲಿ. ಆ ಮೊನ್ಯಾಕೋದಲ್ಲಿ ದುಡ್ಡಿಗೋಸ್ಕರ ವಿಚಾರ ಮಾಡಿಬಿಟ್ಟು ಇವನನ್ನು ಎಕ್ಸಿಕ್ಯೂಷನ್ ಕೂಡ ಮಾಡಲಿಲ್ಲ ಮತ್ತು ಜೀವನ ಪರ್ಯಂತ ಜೈಲಲ್ಲೂ ಕೂಡ ಇಡಲಿಲ್ಲ. ಇದೇ ಒಂದು ಏನು ಅಪರಾಧವನ್ನು ಬೇರೆ ದೇಶದಲ್ಲಿ ಏನಾದರೂ ಮಾಡಿದರೆ, ಅಂದರೆ ಎಲ್ಲಿ ದುಡ್ಡಿಗೋಸ್ಕರ ವಿಚಾರ ಮಾಡೋದಿಲ್ವೋ, ಎಷ್ಟೇ ಖರ್ಚು ಬಂದರೂ ಕೂಡ ಇವನನ್ನು ಒಂದು ತಲೆಯನ್ನು ಕತ್ತರಿಸಲಿಕ್ಕೆ ಸಿದ್ಧರಾಗಿದ್ದರು ಅಥವಾ ಜೈಲಲ್ಲಿ ಜೀವನ ಪರ್ಯಂತ ಇವನನ್ನು ಇಡಲಿಕ್ಕೆ ಸಿದ್ಧರಾಗಿದ್ದರು, ಅಂತಲ್ಲಿ ಇವನು ಈ ಒಂದು ಮರ್ಡರನ್ನು ಮಾಡಿರಲಿಲ್ಲ. ಅದೇ ಇವನ ಒಂದು ಅದೃಷ್ಟ. ಇದಿಷ್ಟು 2 Dear ಅಂತಕ್ಕಂಥ ಒಂದು ಸ್ಟೋರಿಯ ಎಕ್ಸ್ಪ್ಲನೇಷನ್ ಆಗಿದೆ. ನಿಮಗೆ ಈ ಒಂದು ವಿಡಿಯೋದಿಂದ ಈ ಲೆಸನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ ಒಂದು ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.